ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಭಾರತ ಇಡೀ ವಿಶ್ವದ ಮುಂದೆ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಸಾಧಿಸಿ ತೋರಿಸಿದೆ. ಡೆವಲಪಿಂಗ್ ಕಂಟ್ರಿ ತುಂಬ ಕಷ್ಟ ಆಗುತ್ತೆ, ಲಸಿಕೆ ಅಭಿಯಾನವೇ ಕಷ್ಟ ನಿಮಗೆ ಅಂತ ಹೇಳಿದವರೆಲ್ಲ ಇವತ್ತು ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂಥ ದಿನ. 100 ಕೋಟಿ ಲಸಿಕೆಯ ಡೋಸ್ಗಳನ್ನು ಪೂರ್ಣಗೊಳಿಸಿರುವಂತಹ ಭಾರತ ಪ್ರತಿಯೊಬ್ಬರು ಇವತ್ತು ಖುಷಿ ಪಡುವಂಥ ದಿನ. ಇದು ಯಾವ ಒಂದು ಸಾಧನೆಗೂ ಕಡಿಮೆ ಅಲ್ಲ. ಆದರೆ ಸಾಧಿಸಿದ್ದೀವಿ ಅಂತ ನಾವು ಕಾಲು ಚಾಚಿ ಕೂಡೋ ಹಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಶುರುವಾಗಲಿದೆ ಮತ್ತೊಂದಷ್ಟು ಸವಾಲು. 100 ಕೋಟಿ ಕೊಟ್ಟಿದ್ದೀವಿ, 100ಕ್ಕೂ ಹೆಚ್ಚು ಕೋಟಿ ಲಸಿಕೆ ಡೋಸ್ಗಳನ್ನು ಇನ್ನೂ ಕೊಡೋದು ಬಾಕಿ ಇದೆ. ಅದರಲ್ಲಿ ಸವಾಲು ಅಂತ ಯಾಕಂತೀನಿ ಅಂದರೆ ಅದರಲ್ಲಿ ಮಕ್ಕಳು ಕೂಡ ಸೇರಿರ್ತಾರೆ. ಮಕ್ಕಳಿಗೆ ಲಸಿಕೆ ಕೊಡೋದು ಇನ್ನೂ ಬಾಕಿ ಇದೆ. ಇನ್ನೇನು ಬಂದೇ ಬಿಡ್ತು ಅನ್ನೋ ಗಳಿಗೆ ಆ ಒಂದು ಸಂದರ್ಭ ಈಗ ತುರ್ತು ಪರಿಸ್ಥಿತಿಯಲ್ಲಿ ಉಪಯೋಗಕ್ಕೆ ಅನುಮತಿ ಕೊಟ್ಟಾಯಿತು. ಇನ್ನು ಕೆಲವೇ ದಿನಗಳಲ್ಲಿ, ವಾರ 10 ದಿನದಲ್ಲಿ ಅನುಮತಿ ಸಿಗುವಂಥ ಸಾಧ್ಯತೆ, ಮಕ್ಕಳಿಗೆ ಲಸಿಕೆ ಪಡ್ಕೊಳ್ಳುವಂಥ ಒಂದು ಅವಕಾಶ. ಅದರಲ್ಲಿರುವಂಥ ಸವಾಲುಗಳು ಏನು? 100 ಕೋಟಿ ಮುಗಿದ ತಕ್ಷಣ ಕೆಲಸ ಮುಗೀತು ಅಂತಲ್ಲ, ಕೆಲಸ ಮಾಡೋದು ಇನ್ನೂ ಸಾಕಷ್ಟಿದೆ. ಹಾಗಾಗಿ ಇವತ್ತಿನ ಚರ್ಚೆಯ ವಿಷಯ ಶತಕೋಟಿ ಸವಾಲು. ಇನ್ನು ಈ ಚರ್ಚೆ ವಿಷಯದ ಪ್ರಮುಖ ಪ್ರಶ್ನೆಗಳು ಈ ರೀತಿ: ಶತಕೋಟಿ ಲಸಿಕೆ ನೀಡಿಕೆ ಸಾಧಿಸಿದ ಮೇಲೆ ಮುಂದಿನ ಸವಾಲುಗಳೇನು? ಈ 100 ಕೋಟಿನಲ್ಲಿ ಕೆಲವ್ರಿಗೆ 1 ಡೋಸ್ ಆಗಿದೆ, ಕೆಲವ್ರಿಗೆ 2 ಡೋಸ್ ಆಗಿದೆ, ಇನ್ನು ಮಕ್ಕಳಿಗೂ ಸೇರಿ ಕೊಡಬೇಕು. ಹಾಗಾಗಿ ಸವಾಲುಗಳೇನು? ಮುಂದಿನ 100 ಕೋಟಿಯಲ್ಲಿ ಹಿರಿಯರು ಮತ್ತು ಮಕ್ಕಳಿಗೆ ಲಸಿಕೆ ಕೊಡೋದು ಹೇಗೆ? ಅಭಿಯಾನ ನಿಲ್ಲಬಾರ್ದು. 100 ಕೋಟಿ ಆದ ತಕ್ಷಣ ಕೆಲಸ ಮುಗೀತು ಅಂತ ಕೈ ಕಟ್ಟು ಕೂಡಬಾರ್ದು. ಮಕ್ಕಳಿಗಿದೆಯಲ್ಲ, ಇದು ನಿಜವಾದ ಸವಾಲಾಗಿ ಪರಿಣಮಿಸೋದು ಈ ಒಂದು ಅಭಿಯಾನ. ಹೇಗೆ ನಿಭಾಯಿಸುತ್ತೆ ಸರ್ಕಾರ? ಜನರ ಪಾತ್ರ ಏನು? ನಿರ್ದಿಷ್ಟವಾಗಿ ಕೇಳಬೇಕು ಅಂದರೆ ಪೋಷಕರ ಪಾತ್ರ ಏನು? ಪೋಷಕರಲ್ಲಿರುವಂಥ ಆತಂಕಗಳೇನು? ಇನ್ನು ಶಾಲೆ ಆವರಣದಲ್ಲೇ ಲಸಿಕೆ ನೀಡಬೇಕು ಅನ್ನೋ ಆಲೋಚನೆ ಇದೆಯಲ್ಲ, ಇದು ಸಮಂಜಸವ? ಅಮೇರಿಕದಲ್ಲಿ ಮಾಡಿದ್ದಾರೆ. ಇಡೀ ವಿಶ್ವದಲ್ಲೇ ಮಕ್ಕಳಿಗೆ ಲಸಿಕೆ ಕೊಟ್ಟಂತಹ ಮೊಟ್ಟ ಮೊದಲ ದೇಶ ಅಂದರೆ ಅಮೇರಿಕ. ಅವರು 12 ವರ್ಷದ ಮೇಲ್ಪಟ್ಟಂಥವರಿಗೆ ಲಸಿಕೆನ ಕೊಡ್ತಾ ಇದ್ದಾರೆ. ಅದು ಈಗ ಜಾರಿಯಲ್ಲಿದೆ. 12 ವರ್ಷಕ್ಕೂ ಕೆಳಗಿರೋರನ್ನ ಕಡಿಮೆ ವಯಸ್ಸವ್ರಿಗೂ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಶುರು ಆಗುವಂಥ ಸಂದರ್ಭದಲ್ಲಿ ಇದ್ದೀವಿ. ಆದರೆ ಅಲ್ಲಿ ಮಾಡಿದ್ರು ಅಂತ ಇಲ್ಲಿ ಮಾಡಿದ್ರೆ ಪರಿಣಾಮಗಳು ಏನಾಗ್ಬೋದು? ಶಾಲೆಯ ಆವರಣದಲ್ಲೇ ಕೊಡೋದ್ರ ಒಂದು ಸವಾಲು ಮತ್ತು ಅದರ ಅನುಕೂಲಗಳೇನು? ಅದು ಕೂಡ ಒಂದು ಪ್ರಶ್ನೆ. ಶಾಲಾವರಣದಲ್ಲಿ ಲಸಿಕೆ ನೀಡಿಕೆ ಬಗ್ಗೆ ಮಕ್ಕಳ ತಜ್ಞರ ಅಭಿಪ್ರಾಯವೇನು? ತಜ್ಞರೇ ಇರ್ತಾರೆ ಇವತ್ತು ಈ ಒಂದು ಚರ್ಚೆಯಲ್ಲಿ. ಅವರು ಏನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಇನ್ನು ಶಾಲೆ ಆವರಣದಲ್ಲಿ ಲಸಿಕೆ ನೀಡುವುದರ ಅನುಕೂಲ ಮತ್ತು ಸವಾಲುಗಳೇನು? ಅನುಕೂಲ ಅಂತೂ ಆಗುತ್ತೆ. ಒಂದೇ ಸತಿಗೆ ಇಡೀ ಶಾಲೆ, ಅಲ್ಲಿರುವಂಥ ಮಕ್ಕಳು ಎಲ್ಲರಿಗೂ ನಾವು ಲಸಿಕೆ ಕೊಡಿಸಿದ್ದೀವಿ ಅನ್ನೋ ಒಂದು ಖಚಿತ ಮಾಹಿತಿ ಪಡ್ಕೊಳ್ಳೋದಕ್ಕೆ ಶಾಲೆಗೊಂದು ಅವಕಾಶ ಇರುತ್ತೆ. ಯಾಕಂದರೆ ಅವ್ರ ಆವರಣದಲ್ಲೇ ಆಗುತ್ತೆ, ಅಲ್ಲಿರುವಂಥ ಮಕ್ಕಳಿಗೆಲ್ಲರಿಗೂ ಕೊಡಿಸೋವಂಥ ಕೆಲಸ ಶಾಲೆನೇ ಮಾಡೋದ್ರಿಂದ. ಆದರೆ ಆ ಅನುಕೂಲದ ಜೊತೆ ಒಂದಷ್ಟು ಸವಾಲುಗಳು ಬರುತ್ತಲ್ಲ, ಅದನ್ನು ಹೇಗೆ ಎದುರಿಸೋದು? ಭಾಳ ಕ್ವಿಕ್ಕಾಗಿ ಇವತ್ತು ನನ್ನ ಗೆಸ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ್ ಕಾಸಿ ಅವರು ಇರ್ತಾರೆ. ಇನ್ನು JSS ಆಸ್ಪತ್ರೆ ಮೈಸೂರು, ಅಲ್ಲಿ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ MD ರವಿ ಇರ್ತಾರೆ. ಇಮ್ಯುನಾಲಜಿಸ್ಟ್ ಡಾಕ್ಟರ್ ಚಂದ್ರಶೇಖರ್ ಇರ್ತಾರೆ. ಇನ್ನು ಪೋಷಕರು ರೋಶಿನಿ, ದೀಪಾ ರವಿಶಂಕರ್ ಅವರು ಮತ್ತು ಪ್ರಶಾಂತಿ ಶೆಟ್ಟಿ, ಇವರು ಇರ್ತಾರೆ. ಮತ್ತು ಕ್ಯಾಂಪ್ಸ್, ಶಾಲೆಯ ಒಂದು ಶಾಲೆಗಳ ಸಂಘಟನೆ ಆದ ಕ್ಯಾಂಪ್ಸ್, ಅದರ ಕಾರ್ಯದರ್ಶಿಗಳು ಕಿರಣ್ ಪ್ರಸಾದ್ ಅವರು ಇರ್ತಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವ್ರು ಜಾಯ್ನ್ ಆಗ್ತಾರೆ. ಇನ್ನು ಮಕ್ಕಳಿಗೆ ಕೊಡೋದು ಯಾಕಪ್ಪ ಕಷ್ಟ ಅಂದರೆ, ಒಂದು, ಪೋಷಕರಲ್ಲಿ ವಿಶ್ವಾಸ ಬಹಳ ಕಡಿಮೆ ಲಸಿಕೆ ಬಗ್ಗೆ. ವಯಸ್ಕರು ರಿಸ್ಕೋ ಇನ್ನೊಂದೋ ತೊಗೊಂಡ್ಬಿಟ್ರು. ಇನ್ನೂ ಹಿಂಜರಿಕೆ, ಅಂಜಿಕೆ ಅನ್ನೋದು ಜನರಲ್ಲಿ ಇದೆ. ನಾವು ಅದನ್ನು ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನೋಡ್ತಿದ್ದೀವಿ. ಅದೆಲ್ಲದರ ನಡುವೆ ನಾವು 100 ಕೋಟಿ ಡೋಸ್ಗಳನ್ನ ಕೊಟ್ಟಿದ್ದೀವಿ. ನಿಜವಾಗ್ಲೂ ಮಹತ್ವದ ಒಂದು ಸಾಧನೆ.
ಆದರೆ ಇಲ್ಲಿಗೆ ನಿಲ್ಲಿಲ್ಲ. ಮೂರನೇ ಅಲೆ ಬರೋದು ತಡ ಆಗಿರ್ಬೋದು, ಬರೋದೇ ಇಲ್ಲ ಅಂತ ಖಚಿತವಾಗಿ ಹೇಳೋವಂಥ ಯಾವ ಒಬ್ಬ ವ್ಯಕ್ತಿನೂ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲೇ ಇಲ್ಲ. ಅಮೇರಿಕದಲ್ಲಿ ಈಗ 4ನೇ ಅಲೆ ಮುಗಿತಾ ಬಂತು, 5ನೇ ಅಲೆಯ ಸಾಧ್ಯತೆಗಳಿದೆ. ಜರ್ಮನಿ 4ನೇ ಅಲೆ ಎದುರಿಸ್ತಿದೆ. ಹೀಗೆ ಅನ್ಯ ದೇಶಗಳಲ್ಲಿ 3, 4, 5ನೇ ಅಲೆ ಇದ್ದಾಗ ಭಾರತದಲ್ಲೇನೋ ಭಾಳ ವ್ಯತಿರಿಕ್ತವಾದಂಥ ಒಂದು ಬೆಳವಣಿಗೆ ಆಗುತ್ತೆ ಅಂತ ನಾವು ಭಾವಿಸಬಾರ್ದು. ಡಾಕ್ಟರ್ ಶ್ರೀನಿವಾಸ್ ಕಾಶಿ ಅವರಿಂದಾನೇ ನಾನು ಮಾತು ಶುರು ಮಾಡ್ತೀನಿ. ಡಾಕ್ಟರ್ ನಮಸ್ಕಾರ, ಸ್ವಾಗತ ನಿಮಗೆ ನ್ಯೂಸ್ ಫಸ್ಟ್ಗೆ. ನಿಖಿಲ್ ಮಾತಾಡ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಯುವರ್ ಫ್ರೆಟರ್ನಿಟಿ. ನೀವು ಒಂದು ಲಸಿಕೆ ಪಡ್ಕೊಂಡಿದ್ದೀರಿ, ಕೊಟ್ಟಿದ್ದೀರಿ ಕೂಡ, ಬಟ್ ಮಕ್ಕಳಿಗಿದೆಯಲ್ಲ ಈ ಸವಾಲಿನ ಬಗ್ಗೆ ಇವತ್ತಿನ ಚರ್ಚೆ. ನಿಮ್ಮ ಅಭಿಪ್ರಾಯದಲ್ಲಿ ಸವಾಲು ಅಂತ ಯಾಕೆ ಅನ್ಕೋಬೇಕು ನಾವಿದನ್ನು? ಓಕೆ, ನಿಖಿಲ್ ಅವರೇ ನೋಡಿ, ಮೊದಲನೇ ವೇವ್ನಲ್ಲಿ ಮಕ್ಕಳಿಗೆ ಕೋವಿಡಿಂದ ತುಂಬ ಕಡಿಮೆ ಪ್ರಭಾವ ಆಯಿತು. ಸುಮಾರು ಕೇಸುಗಳೆಲ್ಲ ನೋಡಿದ್ರೆ ಸುಮಾರಾಗಿ ಒಂದು 15%, 12ರಿಂದ 15% ಮಾತ್ರ ಮಕ್ಕಳಿಗಾಯಿತು. ಹಾಸ್ಪಿಟಲೈಸೇಷನ್ಸು, ಸಿವಿಯರ್ ಕೋವಿಡ್ಡು, ವೆಂಟಿಲೇಷನ್ ಫಾರ್ ಕೋವಿಡ್, ಡೆತ್ಸ್ ಡ್ಯೂ ಟು ಕೋವಿಡ್, ಅದು ಮಕ್ಕಳಲ್ಲಿ ತುಂಬ ಕಡಿಮೆ ಇತ್ತು, ಲೆಸ್ ದೆನ್ 0.1%. ಸೊ ಆ ದೃಷ್ಟಿಯಿಂದ ಮೊದಲು ಏನು ಭಾವನೆ ಇತ್ತು ಅಂದರೆ ಮಕ್ಕಳಿಗೆ ಕೋವಿಡಿಂದ ಜಾಸ್ತಿ ತೊಂದರೆ ಆಗಲ್ಲ. ಇನ್ನೊಂದು ಕನ್ಸರ್ನ್ ಏನು ಅಂದರೆ ಮಕ್ಕಳಿಂದ ಬೇರೆಯವ್ರಿಗೆ ಹರಡುತ್ತಾ ಅಂತ. ಇನ್ಫ್ಲೂಯೆನ್ಸಾ ವೈರಸ್ ಮಕ್ಕಳಿಂದ ದೊಡ್ಡವ್ರಿಗೆ ಹರಡುತ್ತೆ, ಅದೇ ಥರ ಕೋವಿಡಿಂದನೂ ಹರಡುತ್ತೋ ಇಲ್ವೋ ಅದರದ್ದು ಪ್ರಶ್ನೆ ಇತ್ತು. ಫಸ್ಟ್ ವೇವ್ನಲ್ಲಿ ಸುಮಾರು ಇನ್ವೆಸ್ಟಿಗೇಷನ್ಸ್ ಮಾಡಿರುವಾಗ ಆವಾಗ ಇದ್ದಿದ್ದ ಕನ್ಕ್ಲೂಷನ್ನು ಮಕ್ಕಳಿಂದ ದೊಡ್ಡವ್ರಿಗೆ ಹರಡಲ್ಲ ಅಂತ. ಬಟ್ ಎರಡನೇ ವೇವ್ ಬಂದ ಮೇಲೆ ನಮ್ಮದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಯಿತು. ಸುಮಾರು ಮಕ್ಕಳಿಗೆ ಎಫೆಕ್ಟ್ ಆಗಿದೆ. ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗಲಿಲ್ಲ, ಬಟ್ ನಂಬರ್ ವೈಸ್ ತುಂಬ ಮಕ್ಕಳಿಗೆ ಕೋವಿಡ್ ಆಯಿತು, ಹಾಸ್ಪಿಟಲೈಸೇಷನ್ಸ್ ಆಯಿತು, ಆ್ಯಂಡ್ ಈವನ್ ಇಂಟೆನ್ಸಿವ್ ಕೇರ್ ರಿಕ್ವೈರ್ಮೆಂಟ್ಸ್ ಮಾತ್ರ ಆಯಿತು. ಇವಾಗ ಇನ್ವೆಸ್ಟಿಗೇಷನ್ಸ್ ಪ್ರಕಾರ ನಮಗೂ ಇದು ಗೊತ್ತಾಗಿದೆ ಕಿ ಮಕ್ಕಳಿಂದ, ಅದು ಬೇರೆ ಸ್ವಲ್ಪ 12ರಿಂದ 18 ವರ್ಷ ವಯಸ್ಸಿರೋ ಮಕ್ಕಳಿಂದ ದೊಡ್ಡವ್ರಿಗೆ ಹರಡ್ಬೋದು. ಸೊ ಟ್ರಾನ್ಸ್ಮಿಷನ್ನಲ್ಲೂ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಒಂದು ವೆರಿ ಪೆಕ್ಯುಲಿಯರ್ ಕಂಡೀಷನ್ ಕಾಲ್ಡ್ MISC ಅಂತ, ಅದು ಒಂಥರ ಅದ್ಭುತವಾದ ಕಾಯಿಲೆ. ಕೋವಿಡ್ ಆದಮೇಲೆ ಬರುತ್ತೆ, ಒಂದು 3 ವಾರ 4 ವಾರ ಆದಮೇಲೆ. ಅದರಿಂದ ತುಂಬ ತೊಂದರೆ ಆಗುತ್ತೆ, ಹಾರ್ಟ್ ಎಫೆಕ್ಟ್ ಆಗುತ್ತೆ, ಲಂಗ್ಸು, ಲಿವರ್ ಎಲ್ಲ ಅಫೆಕ್ಟ್ ಆಗ್ಬೋದು. ಆ್ಯಂಡ್ ಸರಿಗೆ ಟ್ರೀಟ್ಮೆಂಟ್ ಕೊಡಲೇ ಇದ್ದರೆ ಸುಮಾರಾಗಿ 15-20% ಮಾರ್ಟಾಲಿಟಿ ಇದೆ. ಅದರ್ ಕನ್ಸರ್ನ್ ಇಸ್ ಲಾಂಗ್ ಕೋವಿಡ್, ಅಂದರೆ ಕೋವಿಡ್ ಕಾಯಿಲೆ ವಾಯಿಸೇ ಆದಮೇಲೂ ಸುಮಾರು ಕೋವಿಡ್ ಪ್ರಾಬ್ಲಮ್ಸು, ಟಯರ್ಡ್ನೆಸ್ಸು, ಸೈಕಾಲಜಿಕಲ್ ಇಶ್ಯೂಸು, ಕಾಫು, ಅದೆಲ್ಲ ಸುಮಾರು ತಿಂಗಳಾನ್ಗಂಟೆ ಇರ್ಬೋದು. ಮುಂಚೆ ನಾವು ಅಂದ್ಕೊಂಡಿದ್ವಿ ಇದು ಬರೀ ದೊಡ್ಡವರಲ್ಲಿ ಮಾತ್ರ ಆಗುತ್ತೆ, ಮಕ್ಕಳಲ್ಲಿ ಆಗಲ್ಲ ಅಂತ. ಬಟ್ ಇವಾಗ ಸುಮಾರು ರಿಪೋರ್ಟ್ಸ್ ಬಂದಿದೆ ಫ್ರಮ್ ಆಲ್ ಓವರ್ ದ ವರ್ಲ್ಡ್, ಇದು ಮಕ್ಕಳಲ್ಲೂ ಆಗತ್ತೆ ಅಂತ. ಸೊ ಮಕ್ಕಳಿಗೆ ಜಾಸ್ತಿ ಕೋವಿಡ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಆಗ್ಬೋದು, MISC ಆಗ್ಬೋದು, ಟ್ರಾನ್ಸ್ಮಿಟ್ ಮಾಡ್ತಾರೆ, ಲಾಂಗ್ ಕೇಡುವಾಗ ಆಗುತ್ತೆ. ಇದೆಲ್ಲ ನೋಡಿ ನಮ್ಗನ್ಸುತ್ತೆ ಮಕ್ಕಳಿಗೂ ಡೆಫಿನೆಟಾಗಿ ಕೋವಿಡ್ ವ್ಯಾಕ್ಸಿನ್ ಕೊಡಬೇಕು. ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ಮ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ದು ಉದ್ದೇಶ ಏನು, ಹರ್ಡ್ ಇಮ್ಯುನಿಟಿ ಕ್ರಿಯೇಟ್ ಮಾಡಬೇಕು ಅಂತ. ಇವಾಗ ಇರೋ ಮಾಹಿತಿ ಪ್ರಕಾರ ಫಾರ್ ಹರ್ಡ್ ಇಮ್ಯುನಿಟಿ ಸುಮಾರಾಗಿ ಅಟ್ಲೀಸ್ಟ್ 80% ಕವರೇಜ್ ಆಗಬೇಕು. ಮಕ್ಕಳದು ಪಾಪ್ಯುಲೇಷನ್ ಈಸ್ 25 to 30% ಆಫ್ ದ ಟೋಟಲ್ ಪಾಪ್ಯುಲೇಷನ್ಸ್. ಆ್ಯಂಡ್ ಈ ಮಕ್ಕಳಿಗೆ ನಾವು ವ್ಯಾಕ್ಸಿನೇಟ್ ಮಾಡಲಿದ್ರೆ ಹರ್ಡ್ ಇಮ್ಯುನಿಟಿ ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಮಕ್ಕಳಿಗೂ ವ್ಯಾಕ್ಸಿನ್ ಕೊಡೋದು ಅದು ಮಹತ್ವದ್ದೇ. ಕೋವಿಡ್ ಬಗ್ಗೆ ನಾನು ತಿಳ್ಕೊಂಡಂಥ ಒಂದು ಸತ್ಯ ಅಂದರೆ ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್. ಒಬ್ಬರಿಗೆ ಲಸಿಕೆ ಕೊಡದೇ ಇದ್ರೂ ಕೂಡ ಆ ಆಪತ್ತು ಅನ್ನೋದು ತಪ್ಪಿದ್ದಲ್ಲ. ಡಾಕ್ಟರ್ ಚಂದ್ರಶೇಖರ್ ಇದ್ದಾರೆ, ಅವರು ಇಮ್ಯುನಾಲಜಿಸ್ಟ್ ಇದ್ದಾರೆ. ಡಾಕ್ಟರ್ MD ರವಿ, ಗುಡ್ ಈವ್ನಿಂಗ್, ಸ್ವಾಗತ ನಿಮಗೆ. ಪೋಷಕರೆಲ್ಲರಿಗೂ ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಡಾಕ್ಟರ್ ಚಂದ್ರಶೇಖರ್, ಈಗ ವ್ಯಾಕ್ಸಿನ್ ಅಂತ ಬಂದಾಗ ನಮಗೇನೆ ಅಂದರೆ ಬೆಳೆದವ್ರಿಗೆ, ಅಡಲ್ಟ್ಸಿಗೇನೆ ಹಲವಾರು ಪ್ರಶ್ನೆ, ಆತಂಕ. ಈಗ ಮಕ್ಕಳು ಕೊಡಿಸು ಅಂದರೆ ಅದೇ ಅವ್ರದ್ದೇ ಆದಂಥ ಆತಂಕಗಳು, ಪ್ರಶ್ನೆಗಳು. ಈಗ ಪೋಷಕರಿಗೂ ನಾನು ಹೇಳ್ತೀನಿ, ಡಾಕ್ಟರ್ಸ್ ಇದ್ದಾರೆ, ನಿಮ್ಮ ಪ್ರಶ್ನೆಗಳಿದ್ರೆ ಯೋಚನೆ ಮಾಡಿ ಇಟ್ಕೊಳ್ಳಿ, 1-2 ನಿಮಿಷದಲ್ಲಿ ನಿಮಗೂ ಅವಕಾಶ ಕೊಡ್ತೀನಿ, ನೀವು ಕೂಡ ಡಾಕ್ಟರ್ಸ್ ಹತ್ರ ಮಾತಾಡ್ಬೋದು. ಡಾಕ್ಟರ್ ಚಂದ್ರಶೇಖರ್, ಈಗ ಹೌ ಇಸ್ ಇಟ್ ಡಿಫ್ರೆಂಟ್ ಅಂತ? ಡೋಸೇಜ್ ಕ್ವಾಂಟಿಟಿ ಅದೇ ಇರುತ್ತಾ? ಮಕ್ಳಿಗೂ 2 ಡೋಸ್ ಇರುತ್ತಾ?
ಅದು ಕೋವ್ಯಾಕ್ಸಿನ್ ಈಗ ಏನು ಎಮರ್ಜೆನ್ಸಿ ಯೂಸ್ಗೆ ಅನುಮತಿ ಕೊಡಲಾಗಿದೆ, ಅದು ಅಡಲ್ಟ್ ವ್ಯಾಕ್ಸಿನ್ ಎರಡು ಅಡಲ್ಟ್ಸ್ಗೆ ಕೊಟ್ಟಂಥ ವ್ಯಾಕ್ಸಿನ್ ಎರಡು ಒಂದೇನಾ? ಸೈಡ್ ಎಫೆಕ್ಟ್ಗಳ ಬಗ್ಗೆ ಪ್ರಶ್ನೆ ಇದೆ. ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಪೋಸಿಷನ್ ಸೇಮ್ ಇದೆ, ಡೋಸೇಜು ಸೇಮ್ ಇದೆ, ಶೆಡ್ಯೂಲ್ಸು ಸೇಮ್ ಇದೆ. ಅಂದ್ರೆ ಇದನ್ನ ನಾವು ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ಸ್ಗೆ ಈ ವ್ಯಾಕ್ಸಿನ್ ಸೇಫ್ ಇದೆಯಾ ಎಫೆಕ್ಟಿವ್ ಇದೆಯಾ ಅನ್ನತಕ್ಕಂಥ ಒಂದು ಸ್ಟಡಿ ಮಾತ್ರ ಒಂದು ಆಗಿರ್ಲಿಲ್ಲ. ಯಾಕೆಂದ್ರೆ ಅದನ್ನ ಮೊದಲನೇ ಹಂತದಲ್ಲಿ ಯಾವ ವ್ಯಾಕ್ಸಿನೇಷನ್ ಗ್ರೂಪ್ ಅವರು ಮಾಡಿರ್ಲಿಲ್ಲ. ಯಾಕೆಂದ್ರೆ ಇದನ್ನ ಪ್ರೈಮರಿಲಿ ನಾವು ಫಸ್ಟ್ ಟಾರ್ಗೆಟ್ ಮಾಡಿದ್ದು ಅಡಲ್ಟ್ ಪಾಪ್ಯುಲೇಷನ್ ನ ವ್ಯಾಕ್ಸಿನೇಟ್ ಮಾಡಿ ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಚಿಲ್ಡ್ರನ್ಸ್ ಅಂತ ಹೇಳೋದು. ಅದು ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಮುಂಚೆ ಫಸ್ಟ್ ನಾವು ಸೇಫ್ ಯಾವುದೇ ಜಸ್ಟ್ ನಾಟ್ ವ್ಯಾಕ್ಸಿನ್, ಯಾವುದೇ ಒಂದು ಡ್ರಗ್ ಪೀಡಿಯಾಟ್ರಿಕ್ ಇಂಟ್ರೊಡ್ಯೂಸ್ ಮಾಡಕ್ ಮುಂಚೆ ಯೂಶಲ್ ಆಗಿ ಅಡಲ್ಟ್ ಪಾಪ್ಯುಲೇಷನ್ ಅಲ್ಲಿ ಎವ್ರಿಥಿಂಗ್ ವರ್ಕ್ ಸೇಫ್ ಅಂದ್ಮೇಲೆ ದೆನ್ ವಿ ಟ್ರೈ ಇನ್ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್. ಅದೇ ತರ ಜಿಡಿಯಾಟ್ರಿಕ್ ಪಾಪ್ಯುಲೇಷನ್ ಅಲ್ಲಿ ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಟ್ರೈ ಮಾಡ್ತೀವಿ. ದಿಸ್ ಈಸ್ ಎ ನ್ಯಾಚುರಲ್ ಪ್ರಾಸೆಸ್ ಇನ್ ಡ್ರಗ್ ಡೆವಲಪ್ಮೆಂಟ್. ಎನಿ ಡ್ರಗ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ವ್ಯಾಕ್ಸಿನ್ ಎಲ್ಲಾರ್ಗೂ ಪಾಪ್ಯುಲೇಷನ್ಗೂ ಬೇಕಿದ್ದಾಗ ದಿಸ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಇಟ್ ವರ್ಕ್ಸ್. ಓಕೆ, ಅಲರ್ಜಿ ಅಂಡ್ ಸೈಡ್ ಪ್ಲೀಸ್ ಕಂಟಿನ್ಯೂ ಹೇಳಿ ಡಾಕ್ಟರ್. ಅಲರ್ಜಿ ಮತ್ತೆ ಸೈಡ್ ಎಫೆಕ್ಟ್ಸ್ ಗಳು ಪ್ರಪೋರ್ಷನೇಟ್ಲಿ ಎರಡರಲ್ಲೂ ಸೇಮ್ ಇರಬಹುದು ಅಥವಾ ಚಿಕ್ಕ ಮಕ್ಕಳು ಇನ್ನೂ ಕಡಿಮೆ ಇದ್ರೂ ಇರಬಹುದು. ಯಾಕೆಂದ್ರೆ ಎಕ್ಸ್ಪೋಜರ್ ಟು ಅಲರ್ಜಿ, ಅಲರ್ಜೆನ್ಸ್, ಅದರ್ ರಿಯಾಕ್ಷನ್ಸ್ ಮಕ್ಕಳಲ್ಲಿ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸೇಫ್ಟಿ ಇಶ್ಯೂ ಏನು ನಾವು ಯೋಚನೆ ಮಾಡ್ತೀವಿ, ಇಟ್ ಮೇ ಬಿ ಮಚ್ ಬೆಟರ್ ಇನ್ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ than adults. So, but now we have to wait for the, whatever the trial work which has happened, the report to full ಕೈಗೆ ಸಿಕ್ಕೋವರೆಗೂನುವೆ it is hypothetical, but theoretically vaccines ನ ನಾವು ಮಕ್ಕಳಲ್ಲಿ ಸೇಫ್ ಆಗಿ ಕೊಡಬಹುದು. ಯಾಕೆಂದ್ರೆ we have experience with almost all the vaccines. Most of the vaccines ಇಂಡಿಯಾದಲ್ಲಿ ಮಕ್ಕಳಿಗಷ್ಟೇ ಕೊಡ್ತೀವಿ. ಅಡಲ್ಟ್ ವ್ಯಾಕ್ಸಿನೇಷನ್ is something new for most of the ಯಾರೋ ಜನಗಳಿಗೂ ಹೊಸದು, ದೊಡ್ಡವ್ರಿಗೂ ವ್ಯಾಕ್ಸಿನ್ ಕೊಡ್ತಾರ ಅಂತ. ಆಕ್ಚುಲಿ ಹೊರಗಡೆ ದೇಶದಲ್ಲಿ ನೋಡಿದ್ರೆ ದೊಡ್ಡವರು 50 ವರ್ಷ ಆದ್ಮೇಲೆ ಎಲ್ರಿಗೂ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ರೆಗ್ಯುಲರ್ ಆಗಿ ತಗೋತಾರೆ. 108 ಸುಮಾರು ಒಂದು 5 ವ್ಯಾಕ್ಸಿನ್ ರೆಗ್ಯುಲರ್ ಆಗಿ ಎಲ್ಲ ಅಡಲ್ಟ್ಸು ತಗೊಳ್ತಾರೆ. ಇಂಡಿಯಾದಲ್ಲಿ ನಾವು ಅಷ್ಟಾಗಿ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಬಟ್ ಮಕ್ಕಳಲ್ಲಿ ನಾವು ವ್ಯಾಕ್ಸಿನ್ಸ್ ನ ರೆಗ್ಯುಲರ್ ಆಗಿ ಕೊಡಿಸ್ತೀವಿ. ಆಸ್ ಎ ಒಂದು ಪ್ರೋಗ್ರಾಮೇ ರೆಗ್ಯುಲರ್ ಆಗಿದೆ. ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಕ್ಕಳಲ್ಲಿ ವ್ಯಾಕ್ಸಿನ್ಸ್ ವಿಲ್ ಬಿ ಸೇಫ್ ಇರುತ್ತೆ, ಸೇಫ್ಟಿ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾವು ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡಬಾರ್ದು. ಬಟ್ ಏನಂತ ಹೇಳಿದ್ರೆ, ಈ ಏನು ಒಂದು ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ, ಕೋವಿಡ್ ವ್ಯಾಕ್ಸಿನ್ ಅಲ್ಲಿ ಸೈಡ್ ಎಫೆಕ್ಟ್ ಜಾಸ್ತಿ, ಕೋವಿಡ್ ವ್ಯಾಕ್ಸಿನ್ ಅಲ್ಲಿ ಅದಾಗೋಯ್ತು ಇದಾಗೋಯ್ತು, ಆ ಒಂದು ಏನು ನ್ಯೂಸ್ ಇದೆ ಅದು ದಟ್ ಹ್ಯಾಸ್ ಕ್ಲಾಗ್ಡ್ ಎಲ್ಲಾರ್ದು ಮನಸ್ಸು ಕ್ಲಾಗ್ ಆಗೋಗ್ಬಿಟ್ಟಿದೆ. ಸೊ ಈ ವ್ಯಾಕ್ಸಿನ್ ಇದು ಒಂಥರ ಬೇರೆ ವ್ಯಾಕ್ಸಿನ್ ಕಂಪೇರ್ ಮಾಡಿದ್ರೆ ಡೇಂಜರ್ ವ್ಯಾಕ್ಸಿನ್ ಅಂತ, ಆ ರೀತಿ ಅದು ತಪ್ಪಾಗ್ಬಿಟ್ಟಿದೆ. ಆ ಗ್ರಹಿಕೆನ ನಾವು ದೂರ ಮಾಡ್ಕೊಳ್ಬೇಕು. ಅಲ್ಲ, 100 ಕೋಟಿ ಡೋಸ್ಗಳು ಕೊಟ್ಟಾದ್ಮೇಲೂ ಕೂಡ ನಾವು ಈ ರೀತಿಯ ಆಲೋಚನೆಗಳಲ್ಲಿ ಸಿಲುಕೊಂಡ್ಬಿಟ್ಟಿದೀವಲ್ಲ, ಇದೇ ವಿಪರ್ಯಾಸ. ವಿ ಫಿನಿಶ್ಡ್ 100 crore ಡೋಸಸ್. ಅಷ್ಟಾದ್ಮೇಲೂ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಜನರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಡಾಕ್ಟರ್ ಎಂ ಡಿ ರವಿ ಅವರೇ, ನೀವು ಕೂಡ ಈಗ ಮುಂದಿನ ದಿನಗಳಲ್ಲಿ ಒಂದು ವ್ಯಾಕ್ಸಿನಿನ ಟ್ರಯಲ್ನಲ್ಲಿ ನಿಮ್ಮ ಸಂಸ್ಥೆ ಭಾಗವಹಿಸೋದಿದೆ. ಅದು ಮಕ್ಕಳ ವ್ಯಾಕ್ಸಿನೇ, ಬಯೋಲಾಜಿಕಲ್ ಇ ಕಂಪನಿಯ ವ್ಯಾಕ್ಸಿನ್. ಮೊದಲನೇದಾಗಿ ನಾನು ಕೇಳ್ತಿರೋದು ಡಾಕ್ಟರ್ ರವಿ ಅವರೇ, ಆ ಪ್ರಕ್ರಿಯೆ ಆದಾಗ ಅದ್ರ ಬಗ್ಗೆನೂ ನಾನು ನಿಮ್ಮ ಹತ್ರ ಮಾಹಿತಿ ಪಡ್ಕೋತೀನಿ. ಈಗ ಆಗಿರೋದು ಕೋವ್ಯಾಕ್ಸಿನ್ನು, ಅದು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 90 ಜನರನ್ನ ಒಳಪಡಿಸ್ಕೊಂಡಂಥ ಆ ಒಂದು ಪ್ರಕ್ರಿಯೆ. ಈಗ ಮುಂದಿನ ದಿನಗಳಲ್ಲಿ ಅದಕ್ಕೆ ಓಕೆ ಸಿಗುತ್ತೆ. ಈಗ ಪ್ರಶ್ನೆ ಇರೋದೇನಪ್ಪ ಅಂದರೆ, ಶಾಲೆಗಳ ಆವರಣದಲ್ಲೇ ಲಸಿಕೆ ಕೊಡಿಸ್ಬೇಕು ಅನ್ನೋ ಒಂದು ಬೇಡಿಕೆ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡಾಕ್ಟರ್ ಮ್ಯೂಟ್ ಮಾಡಿದ್ದೀರಾ ಅನ್ಸುತ್ತೆ. ಡಾಕ್ಟರ್ ರವಿ ಮ್ಯೂಟ್ ಮಾಡಿದ್ದೀರಾ ಅನ್ಸುತ್ತೆ. ಕೇಳಿಸುತ್ತಾ ಇವಾಗ? ಈಗ ಕೇಳಿಸಿದೆ ಡಾಕ್ಟರ್ ರವಿ, ಹೇಳಿ. ಇವಾಗ ಯಾವ ಲಸಿಕೆ ಕೊಡಬೇಕಂದ್ರೂ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಇದು ಹೊಸ ಹೊಸ ವ್ಯಾಕ್ಸಿನ್ನಲ್ಲಿ ಸೈಡ್ ಎಫೆಕ್ಟ್ಸಿಗೆ ಪ್ರಿಪೇರ್ ಆಗಿರಬೇಕು. ಇವಾಗ ಯಾವ ವ್ಯಾಕ್ಸಿನ್ ಟ್ರಯಲ್ ಮಾಡೋದಕ್ಕೆ ದೇರ್ ಆರ್ ಸರ್ಟನ್ ಪ್ರಿಕಾಷನ್ಸ್ ನಾವು ತಗೊಳ್ಬೇಕಾಗುತ್ತೆ. ಕಾಸಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. ವಿ ನೋ ದಟ್ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇಂದ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಈವನ್ ಇನ್ ಅ ನಾರ್ಮಲ್ ವ್ಯಾಕ್ಸಿನ್ ಸೆಟಪ್ನಲ್ಲಿ ಯಾವ ಥರ ಪ್ರಿಕಾಷನ್ಸ್ ತಗೊಳ್ಬೇಕು, ಯಾವ ಥರ ಫೆಸಿಲಿಟೀಸ್ ಇರಬೇಕು ಅಂತ. ಅಕಸ್ಮಾತ್ ಏನಾದರೂ ಒಂದು ರಿಯಾಕ್ಷನ್ ಆಯಿತು, ಅನಫಿಲಾಕ್ಸಿಸ್ ಅಂತ ಒಂದು ರಿಯಾಕ್ಷನ್ ಆಗುತ್ತೆ, ಆ ಥರ ರಿಯಾಕ್ಷನ್ ಆಯಿತು ಅಂದರೆ ಅದನ್ನು ನಾವು ಸರಿಪಡೋದಿಗೆ ಫೆಸಿಲಿಟೀಸ್ ಇರಬೇಕು. ಶಾಲೆಯ ಆವರಣದಲ್ಲಿ ಇದೆಲ್ಲ ಮಾಡೋದಕ್ಕೆ ಭಾಳ ಕಷ್ಟ. ಸೊ ವ್ಯಾಕ್ಸಿನ್ ಟ್ರಯಲ್ ಮಾತ್ರ ವೆರಿ ಸ್ಪೆಸಿಫಿಕ್ ಏರಿಯಾಸ್ನಲ್ಲಿ ಮಾಡ್ತೀವಿ.
ಅದು ಫುಲ್ ಡೇಟಾ ಬಂದು ಅದರ ಸೇಫ್ಟಿ ಬಗ್ಗೆ ಎಲ್ಲ ಗೊತ್ತಾಗಿದ ನಂತರನೇ ವಿ ಕ್ಯಾನ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಕಮ್ಯುನಿಟಿ ಬೇಸ್ಡ್ ವ್ಯಾಕ್ಸಿನ್ ಪ್ರೋಗ್ರಾಮ್ಸ್. ಅದು ಇವಾಗ DPT ಅದೆಲ್ಲ ಭಾಳ ವರ್ಷಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರದ್ದು ಸೇಫ್ಟಿ ಪ್ರೊಫೈಲ್ ನಮ್ಗೆ ಚೆನ್ನಾಗೇ ಗೊತ್ತು. ಈ ವ್ಯಾಕ್ಸಿನ್ದು ಸೇಫ್ಟಿ ಪ್ರೊಫೈಲ್ಸ್ ಇನ್ನೂ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಇದು ಶಾಲೆಯ ಆವರಣದಲ್ಲಿ ಕೊಡೋದು ಇಟ್ ಇಸ್ ಅ ರಿಸ್ಕ್. ಅದು ಇಟ್ಸ್ ನಾಟ್ ಡೆಫಿನೆಟ್ಲಿ ನಾಟ್ ಅಡ್ವೈಸಬಲ್. ನಾಟ್ ಅಡ್ವೈಸಬಲ್. ಓಕೆ ಡಾಕ್ಟರ್ ಚಂದ್ರಶೇಖರ್, ಬಿಫೋರ್ ಐ ಲೆಟ್ ಯು ಗೋ, ಈಗ ಕೆಲವ್ರು ಹೇಳ್ತಾರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಮೈಸೂರು ಮೆಡಿಕಲ್ ಕಾಲೇಜೇ ತಗೊಳ್ಳಿ, 200 ಕಿಡ್ಸ್ ವರ್ ಸ್ಕ್ರೀನ್ಡ್. ಔಟ್ ಆಫ್ 200, 110 ಕಿಡ್ಸಲ್ಲಿ ಆ್ಯಂಟಿಬಾಡೀಸ್ ಆಗಲೇ ಪತ್ತೆ ಆಗಿಬಿಟ್ಟಿತ್ತು. ಅಂದರೆ ಅವರು ಇನ್ಫೆಕ್ಟ್ ಆಗಿ ಅದರಿಂದ ಪಾರು ಆಗೋದ್ರು. ಇಂಥವ್ರಿಗೂ ಲಸಿಕೆ ಬೇಕಾ? ಅಂದರೆ ಈಗ ಪೋಷಕರು ಆಲ್ರೆಡಿ ಆ್ಯಂಟಿಬಾಡಿ ಟೆಸ್ಟ್ ಮಾಡಿಸ್ಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಅದು ಟೆಸ್ಟ್ ಮಾಡಿಸಿ ಅದು ಆ್ಯಂಟಿಬಾಡಿ ಕೌಂಟ್ ಇದೆ ಅಂತ ಗೊತ್ತಾದರೆ ಅವ್ರು ಲಸಿಕೆನೇ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಕೇಳ್ತೀನಿ ಡಾಕ್ಟರ್ ಚಂದ್ರಶೇಖರ್, ಆ ವಿಷಯದಲ್ಲಿ ಕ್ಲಾರಿಫೈ ಮಾಡ್ಬೋದಾ ನೀವು? ಏನು ಸ್ಟಡೀಸ್ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ಇನ್ಫೆಕ್ಷನ್ ಆದ್ಮೇಲೆ ಆಂಟಿಬಾಡಿ ಟೈಟರ್ ಮತ್ತೆ ಪ್ರೊಟೆಕ್ಷನ್, ಕೋವಿಡ್ ನ ಪ್ರೊಟೆಕ್ಷನ್ ಏನಿದೆ ನಾರ್ಮಲ್ ಆಗಿ 6 ತಿಂಗಳಿಂದ 1 ವರ್ಷದಷ್ಟೊತ್ತಿಗೆ ನಿಧಾನಕ್ಕೆ ಸ್ಲಂಪ್ ಆಗ್ತಾ ಹೋಗುತ್ತೆ. ಇನ್ನೊಂದು ದೊಡ್ಡ ಮೇಜರ್ ಕನ್ಸರ್ನ್ ಈ ಕೋವಿಡ್ ಇನ್ಫೆಕ್ಷನ್ ಅಲ್ಲಿ ಅಂದ್ರೆ ಸ್ವಲ್ಪ ಅದು ಇಟ್ ಕೀಪ್ ಸ್ವಿಚಿಂಗ್ ಇಟ್ಸ್ ಪ್ರೆಸೆಂಟೇಷನ್. ಅಂದ್ರೆ ಏನು ನಾವು ಸ್ಪೈಕ್ ಪ್ರೋಟೀನ್ ಅಂತ ಹೇಳ್ತೀವಿ, ಅದು ಸ್ವಿಚ್ ಓವರ್ ಮಾಡ್ಕೊಳ್ತಾ ಇರುತ್ತೆ. ಸೊ ಅದರಿಂದ ಸಸಿಪ್ಟಬಿಲಿಟಿ ಅಂದ್ರೆ ಮತ್ತೊಮ್ಮೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಅದರಿಂದ ಪ್ಯಾಂಡಮಿಕ್ ಕಡಿಮೆ ಹೋಗೋವರೆಗೂ ನಾವು ಒನ್ ಮೋರ್ ಡೋಸ್ ಅಥವಾ ಅಟ್ಲೀಸ್ಟ್ 2 ಡೋಸಸ್ ತಗೊಳ್ಳೋದು ಉತ್ತಮ. ಯಾಕೆಂದ್ರೆ ಆಂಟಿಬಾಡಿ ಬಂದ ಕ್ಷಣಕ್ಕೆ ನ್ಯಾಚುರಲ್ ಇನ್ಫೆಕ್ಷನ್ ನಲ್ಲಿ ಪ್ರೊಟೆಕ್ಷನ್ ಚಾನ್ಸಸ್ ಈಸ್ ಅರೌಂಡ್ 10% ರಿಂದ 15% ಕಡಿಮೆ ಇರುತ್ತೆ. ಅದನ್ನ ಕೂಡ ಕವರ್ ಮಾಡ್ಕೊಳ್ಳೋದು ಉತ್ತಮ. ಯಾಕೆಂದ್ರೆ ಮತ್ತೊಮ್ಮೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ರಿಸ್ಕ್ ಇರುತ್ತೆ. ಅದರಿಂದ 3 months to 6 months ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಬೂಸ್ಟರ್ ಡೋಸ್ ನ ತಗೊಳ್ಳೋದು. ಅದನ್ನ ನಾವು ಆಲ್ಮೋಸ್ಟ್ ಏನಾದ್ರು ಬೂಸ್ಟರ್ ಡೋಸ್ ತರ ವರ್ಕ್ ಆಗುತ್ತೆ. ಯಾಕೆಂದ್ರೆ ಫಸ್ಟ್ ಡೋಸು ನ್ಯಾಚುರಲ್ ಇನ್ಫೆಕ್ಷನ್ ಆಗಿದೆ, ಅದ್ರ ಮೇಲೆ ಇನ್ನೊಂದು ಡೋಸು ನೆಸೆಸರಿ ಇದ್ರೆ ಒನ್ ಮೋರ್ ಡೋಸ್ ಬೂಸ್ಟರ್ ಡೋಸ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ. ಸ್ಟಡೀಸ್ ಹೇಗೆ ರೀಸೆಂಟ್ ಆಗಿ ನಾನು ಐ ವಾಸ್ ಡಿಸ್ಕಸಿಂಗ್ ವಿತ್ ಸಮ್ ಸೈಂಟಿಸ್ಟ್, ಅವ್ರು ಏನ್ ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ, ಒಂದು ಸಲ ಇನ್ಫೆಕ್ಷನ್ ಆದವರಿಗೆ ಫಸ್ಟ್ ಡೋಸೇನೆ ಬೂಸ್ಟರ್ ಡೋಸ್ ತರ ವರ್ಕ್ ಆಗುತ್ತೆ. ಬೇಕಾದ್ರೆ ಸೆಕೆಂಡ್ ಡೋಸ್ ನ ಅವಾಯ್ಡ್ ಮಾಡ್ಕೋಬಹುದು, ಬಟ್ ಫಸ್ಟ್ ಡೋಸ್ ನ ಅವಾಯ್ಡ್ ಮಾಡೋದು ತಪ್ಪಾಗುತ್ತೆ. ಸೊ ಫಸ್ಟ್ ಡೋಸ್ ನ ಕಂಪಲ್ಸರಿಯಾಗಿ ತಗೊಳ್ಳೋದೇ ಉತ್ತಮ. ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ, ಸೇಫ್ ಆಗಿರುತ್ತೆ. ಫಸ್ಟ್ ಡೋಸ್ ತಗೊಂಡ್ಮೇಲೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ 2ನೇ ಡೋಸ್ ತಗೊಂಡ್ರು ಇನ್ನೂ ಪ್ರೊಟೆಕ್ಷನ್ಸ್ ಬೆಟರ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಚಂದ್ರಶೇಖರ್. ಐ ನೋ ನಿಮಗೆ ಟೈಮ್ ಇರಲಿಲ್ಲ, ಬಟ್ ಸ್ಟಿಲ್ ಯು ಒಬ್ಲೈಜ್ ಟು ಮೈ ರಿಕ್ವೆಸ್ಟ್. ನೀವು ಟೈಮ್ ಕೊಟ್ರಿ, ಧನ್ಯವಾದ. ಇನ್ನು ಖಾಸಗಿ ಶಾಲೆಗಳ ಸಂಘಟನೆ ಆದಂಥ ಕ್ಯಾಂಪ್ಸಿನ ಕಾರ್ಯದರ್ಶಿ ಕಿರಣ್ ಅವರಿದ್ದಾರೆ ಇಲ್ಲಿ. ಕಿರಣ್ ಅವರೇ, ಈ ಚರ್ಚೆ ಶುರು ಆಗಿರೋದೇ ಈ ಬೇಡಿಕೆಯಿಂದ. ಸ್ಕೂಲ್ಗಳಲ್ಲೇ ಈಗ 1 to 5 ಕ್ಲಾಸ್ ಬೇರೆ ಶುರು ಆಗ್ತಿದೆ. ಮಿಕ್ಕಿದ ಕ್ಲಾಸ್ಗಳೆಲ್ಲ ಆಲ್ರೆಡಿ ಅಟ್ ಪ್ಲೇ ಕೆಲಸ ನಡೀತಿದೆ ಶಾಲೆ. ಹೀಗಿದ್ದಾಗ ನೀವು ಶಾಲೆಯಲ್ಲೇ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದೀರಿ. ಯಾಕೆ ಅಂತ ತಿಳ್ಕೊಬೋದು? ಇದರಲ್ಲಿ ಇಂಪಾರ್ಟೆಂಟ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಮಕ್ಕಳದ್ದು ಹಿತದೃಷ್ಟಿ ಒಂದು. ಎರಡನೇದು ಟು ಸೆಲ್ಫ್ ಕೀಪ್ ಆ್ಯಂಡ್ ಸೆಲ್ಫ್ ಪ್ರೊಟೆಕ್ಟ್ ಟೀಚರ್ಸ್. ಯಾಕೆಂದರೆ 2 ವರ್ಷದಿಂದ ಸಾಕಷ್ಟು ನಾವು ನಷ್ಟ ಅನುಭವಿಸಿದ್ದೀವಿ. ಸೊ ಹಾಗೆ ಇದು ಆ್ಯಕ್ಚುಲಿ ಭಾಳ ಹೊಸ ಪ್ರೋಗ್ರಾಮ್ ಏನಲ್ಲ. ಯಾಕೆಂದರೆ ಜಂತುಹುಳ ಕಾರ್ಯಕ್ರಮ ಕೂಡ ನಮ್ಮಿಂದನೇ ಹೋಗುತ್ತೆ. ಆಮೇಲೆ ಒಂದು ರೂಮ್ನ ಐಸೋಲೇಟ್ ಮಾಡಿ ಅವ್ರಿಗೆ ಬೇಕಾದಂಗೆ ನಾವು ಮಾಡ್ಕೊಡೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ. ಇದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳು ಒಂದೇ ಸಲ ಸಿಗ್ತಾರೆ. ಸೊ ಹಾಗೆ ವ್ಯಾಕ್ಸಿನೇಷನ್ ಡ್ರೈವ್ ಆಗಲಿ ಅಥವಾ ಐ ಡೋಂಟ್ ನೋ ವಾಟ್ ದ ಮೊಡ್ಯಾಲಿಟೀಸ್ ಆರ್, ಕೆಲವ್ರು ಹೇಳ್ತಾರೆ ಓರಲ್ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ರೋಗ್ರಾಮ್. ಇಲ್ಲಿ ಮಾನಿಟರ್ ಮಾಡೋದು ಸುಲಭ ಆಗ್ಬೋದು. ಸೊ ಹಾಗೆ ಪ್ರತಿಯೊಂದು ಶಾಲೆಯಲ್ಲಿ ಮಾಡಿದ್ರೆ ಒಂದು ಲಂಸಮ್ ಆಗಿ ಮಕ್ಕಳು ಸಿಗ್ತಾರೆ. ನಿಮಗೆ ಕವರೇಜ್ ಬೇಗ ಆಗುತ್ತೆ. ವಿ ಕ್ಯಾನ್ ಆಲ್ಸೋ ಕೀಪ್ ಅ ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಹೆಲ್ತ್ ಆಫೀಸರ್ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಸೊ ಹಾಗೆ ಅವ್ರಿಗೆ ಕೋಆಪ್ರೇಟ್ ಮಾಡೋದು ನಮಗೇನು ಅಭ್ಯಂತರ ಇಲ್ಲ. ಖಂಡಿತ ನಮ್ಮ ಕಡೆಯಿಂದ ಎಲ್ಲ ಸಹಕಾರ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ಕೂಡ ಇರುತ್ತೆ ಕಿರಣ್ ಅವರೇ. ಆ ಟ್ರಸ್ಟ್ ಫ್ಯಾಕ್ಟರ್ ಎಂಥದ್ದು ಅಂದರೆ, ನಾನು ನನ್ನ ಮಗುನ ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಷ್ಟೋ ವರ್ಷ ಅವ್ರು ನೋಡಿದ್ದಾರೆ, ಅವ್ರಿಗೆ ನನ್ನ ಮಗುವಿನ ಹೆಲ್ತ್ ಕಂಡೀಷನ್ ಗೊತ್ತು, ಹೆಲ್ತ್ ಹಿಸ್ಟ್ರಿ ಗೊತ್ತು, ಹೀಗಾಗಿ ಅವರೇ ಲಸಿಕೆ ಕೊಟ್ಟರೆ ಅನ್ನೋದು ಒಂದಿರುತ್ತೆ. ಈ ಅಂಜಿಕೆ ಹಿಂಜರಿಕೆ ಇದೆಯಲ್ಲ, ಹೆಸಿಟೆನ್ಸಿ, ಇದನ್ನು ಹೋಗ್ಲಾಡಿಸೋದ್ರಲ್ಲಿ ಈ ಫೆಮಿಲಿಯಾರಿಟಿ ಇದೆಯಲ್ಲ, ಇದು ವರ್ಕ್ ಆಗುತ್ತೆ ಅನ್ನೋದು ವರದಿಗಳು ಹೇಳ್ತಿದೆ. ಆದರೆ ನಾನು ಪೋಷಕರನ್ನ ಕೇಳಬೇಕೀಗ, ಪೋಷಕರ ಮನಸ್ಥಿತಿ, ಅವರ ಆಲೋಚನೆ ಯಾವ ರೀತಿ ಇದೆ ಅಂತ. ದೀಪಾ ಶಂಕರ್ ಅವರೇ ಶುರು ಮಾಡ್ಬೋದಾ? ಇವತ್ತು 100 ಕೋಟಿ ಡೋಸ್ಗಳು ಭಾರತ ಪೂರ್ಣಗೊಳಿಸಿದೆ. ಆ ಲೈನ್ ಒಂಚೂರು ಕಟ್ಟಾಗಿದೆ, ಅದನ್ನು ಸರಿಪಡಿಸ್ತೀನಿ, ಮಾತಾಡ್ತೀನಿ. ಡಾಕ್ಟರ್ ಕಾಶಿ ಇದ್ದಾರಾ? ಡಾಕ್ಟರ್ ಕಾಶಿ ಕೇಳಿಸ್ತಿದ್ಯಾ ನಾನು ಮಾತಾಡೋದು?
ಡಾಕ್ಟರ್ ಕಾಶಿ, ಈಗ ನೀವು ಕೇಳಿಸ್ಕೊಂಡ್ರಲ್ಲ, ವ್ಯಾಕ್ಸಿನ್ ಕವರೇಜ್ ಬೇಗ ಬೇಗ ಆಗ್ಬಿಡುತ್ತೆ, ಒಂದೇ ಕಡೆ ಮಕ್ಕಳು ಸಿಗ್ತಾರೆ, ಸೊ ಅವ್ರಿಗೆ ಲಸಿಕೆ ನೀಡಿಕೆ ಅನ್ನೋದು ಬೇಗ ಬೇಗ ಮುಗಿಯುತ್ತೆ, ಅತಿ ಹೆಚ್ಚು ಜನನ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಅಂತ. ಇದು ಅನುಕೂಲ. ಬಟ್ ಇದರ ಇನ್ನೊಂದು ಸೈಡ್ ಇದೆಯಲ್ಲ, ಸವಾಲುಗಳ ಸೈಡ್, ಅದನ್ನ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ನೀವು ಹೇಳಿದ ಥರ ಸ್ಕೂಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮಲ್ಲಿ ಸುಮಾರು ಅಡ್ವಾಂಟೇಜಸ್ ಇದೆ. ಆ್ಯಂಡ್ ಎಲ್ಲ ದೇಶದಲ್ಲೂ ಸ್ಕೂಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮಿಂದಾನೇ ಮಕ್ಕಳಿಗೆ ಜಾಸ್ತಿ ವ್ಯಾಕ್ಸಿನ್ಸ್ ಕೊಡೋದು. ಆ್ಯಂಡ್ ನಮ್ಮ ದೇಶದಲ್ಲೂ ಒಂದು 3-4 ವರ್ಷ ಮುಂಚೆ MR ಕ್ಯಾಂಪೇನ್ ಆಯಿತು, ವಿಚ್ ವಾಸ್ ಹೈಲಿ ಸಕ್ಸಸ್ಫುಲ್. ಕರ್ನಾಟಕದಲ್ಲಿ ಆಲ್ಮೋಸ್ಟ್ 98% ಕವರೇಜ್ ಆಯಿತು. ಅಫ್ಕೋರ್ಸ್ ಆ ಟೈಮ್ನಲ್ಲೂ ಸುಮಾರು ಹೆಸಿಟೆನ್ಸಿ ಆಯಿತು ಪೇರೆಂಟ್ಸ್ಗೆ ಸ್ಕೂಲಲ್ಲಿ ತೊಗೊಳ್ಳೋಕ್ಕೆ. ಆ ಟೈಮ್ನಲ್ಲಿ ಸ್ವಲ್ಪ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ನಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇತ್ತು. ಆ ಟೈಮ್ನಲ್ಲಿ ನಾವು ಸುಮಾರು ಪೀಡಿಯಾಟ್ರಿಷನ್ಸ್ ನಮ್ಮ ಕ್ಲಿನಿಕಲ್ಲೇ ವ್ಯಾಕ್ಸಿನ್ಸ್ ಕೊಟ್ಟು ನಾವು ಸರ್ಟಿಫಿಕೇಟ್ಸ್ ಕೊಟ್ಟು ಈ ಥರ MR ಆರ್ MMR ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಅಂತ. ಬಟ್ ಇವಾಗ ಸ್ವಲ್ಪ ಪರಿಸ್ಥಿತಿ ಬದಲಾವಣೆ ಆಗಿದೆ. ಇವಾಗ ಈ ಕೋವಿಡ್ ವ್ಯಾಕ್ಸಿನ್ಸ್ ಕ್ಯಾಂಪೇನಿಂದ ನಂಗನ್ಸುತ್ತೆ ಜನದಲ್ಲಿ, ಸರ್ಕಾರದಲ್ಲಿ ಸುಮಾರು ಕಾನ್ಫಿಡೆನ್ಸ್ ಬಂದಿದೆ ರಿಗಾರ್ಡಿಂಗ್ ದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್. ಈ ದೃಷ್ಟಿಯಿಂದ ನಂಗನ್ಸುತ್ತೆ ಸ್ಕೂಲ್ ಪ್ರೋಗ್ರಾಮ್ಸ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ. ಮಿನಿಮಮ್ ಪ್ರಿಕಾಷನ್ಸ್ ಇರಬೇಕು, ಅಡ್ರಿನಲಿನ್ ಇರಬೇಕು, ರೆಸಸಿಟೇಷನ್ ಎಕ್ವಿಪ್ಮೆಂಟ್ ಇರಬೇಕು, ಅ ಪರ್ಸನ್ ಹೂ ಕ್ಯಾನ್ ಹ್ಯಾಂಡಲ್ ಎನ್ ಎಮರ್ಜೆನ್ಸಿ ಪ್ರತಿ ಸೆಂಟರ್ ಇರಬೇಕು. ಆ್ಯಂಡ್ ಎವ್ರಿ ಸೆಂಟರ್ ಯಾವುದಾದ್ರು ಒಂದು ದೊಡ್ಡ ಆಸ್ಪತ್ರೆ ಜೊತೆಲಿ ಟೈಅಪ್ ಇರಬೇಕು, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇರಬೇಕು ಏನಾದ್ರು ಎಮರ್ಜೆನ್ಸೀಸ್ ಆದರೆ. ಇವೆಲ್ಲ ರೆಡಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅಕ್ಸೆಪ್ಟೆನ್ಸ್ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ನಾವು ಪೀಡಿಯಾಟ್ರಿಷನ್ಸು ನಮಗೆ ಕಾನ್ಫಿಡೆನ್ಸ್ ಬಂದರೆ ನಾವು ನಮ್ಮ ಪೇಷಂಟ್ಸ್ಗೆ ಕಾನ್ಫಿಡೆನ್ಸ್ ಕೊಡ್ಬೋದು. ಹೋಗಿ ತೊಗೊಳ್ಳಿ, ಸರ್ಕಾರ ಕೊಟ್ಟರು ಸ್ಕೂಲುಗಳಿಗೆ ತೊಗೊಳ್ಳಿ, ನಮ್ಮ ಕ್ಲಿನಿಕ್ನಲ್ಲಿ ತೊಗೊಳ್ಳೋ ಅಷ್ಟೇ ಇದು ಸೇಫ್ ಆಗಿರುತ್ತೆ. ಆ ಧೈರ್ಯ ಅವ್ರಿಗೆ ಕೊಟ್ಟರೆ ಡೆಫಿನೆಟಾಗಿ ಕ್ಯಾಂಪೇನ್ ಸಕ್ಸೀಡ್ ಆಗುತ್ತೆ. ರೈಟ್. ಈಗ ಪೋಷಕರ ಹತ್ರ ಒಂದು ರೌಂಡ್ ಮಾತಾಡ್ಸ್ಬಿಡ್ತೀನಿ. ದೀಪಾ ಅವರೇ, ರೋಶ್ನಿ ಅವರೇ, ನಿಮ್ಮ ಇವತ್ತು 100 crore ಡೋಸಸ್ ಆಯಿತು, ಇನ್ನು ಕೆಲವೇ ದಿನಗಳಲ್ಲಿ ಮಕ್ಳಿಗೂ ಲಸಿಕೆ ಸಿಗುತ್ತೆ, ಶಾಲೆ ಶುರು ಆಗ್ತಿದೆ. 3ನೇ ಅಲೆ ಇಲ್ಲಿವರೆಗೂ ಬಂದಿಲ್ಲ, ಹಾಗನ್ಬಿಟ್ಟು ಬರೋದೇ ಇಲ್ಲ ಅನ್ನೋ ಒಂದು ಗ್ಯಾರಂಟಿನೂ ಇಲ್ಲ. ಹೀಗಿದ್ದಾಗ ದೀಪಾ ಅವರೇ, ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಅಭಿಪ್ರಾಯ ಎರಡೂ? ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ, ನನಗೆ ಲಸಿಕೆ ಬಗ್ಗೆ ನಂಬಿಕೆ ಇದೆ ಮತ್ತು ನನ್ನ ಮಕ್ಕಳಿಗೆ ಆಲ್ರೆಡಿ ಒಂದ್ಸಲ ಕರೋನಾ ಬಂದು ಹೋಗಿರೋದ್ರಿಂದ ನಾನು ಧೈರ್ಯವಾಗಿದ್ದೀನಿ. ಬಟ್ ಒಟ್ಟಾರೆ ಒಬ್ಬ ಪೋಷಕರ ದೃಷ್ಟಿಕೋನದಿಂದ ನೋಡೋದಾದ್ರೆ, ಯಾವುದೇ ಕಾಯಿಲೆಗೆ ಈ ಹಿಂದೆನೂ ಲಸಿಕೆ ಕಂಡು ಹಿಡಿದಿರೋ ಯಾವುದೇ ಕಾಯಿಲೆಗೆ ವರ್ಷಾನುಗಟ್ಟಲೆಯ ಸ್ಟಡಿ ಇತ್ತು, ಅದ್ರ ಬಗ್ಗೆ ಅಧ್ಯಯನ ಇತ್ತು, ಲಕ್ಷಾಂತರ ಜನರ ಮೇಲೆ ಅದರ ಪ್ರಯೋಗ ನಡೆದು ಅದರ ಒಳಿತು ಕೆಡುಕು ಎಲ್ಲ ಮಾಡಿ ಒಂದು ಲಸಿಕೆ ಅಂತ ಸಿದ್ಧ ಆಗಿರೋದು. ಆದ್ರೆ ಕೋವಿಡ್ ತೀರಾ ಹರಿಬರಿಲಿ ತುಂಬಾ ಕಡಿಮೆ ಸಮಯದಲ್ಲಿ ಲಸಿಕೆ ಅಂತ ಹೊರಗ್ ಬಂದಿರೋದ್ರಿಂದ ಇದರ ಸಾಧಕ ಬಾಧಕಗಳು, ಇದರ ಲಾಂಗ್ ಟೈಮ್ ಎಫೆಕ್ಟ್ಗಳು ನಮ್ಗಿನ್ನೂ ಗೊತ್ತಿಲ್ಲದೆ ಇರೋದ್ರಿಂದ ಒಬ್ಬ ಪೋಷಕರ ದೃಷ್ಟಿಕೋನದಿಂದ ಜನ ಹೆದರೋದು ಸಹಜ ಅಂತ ನನ್ಗನ್ಸುತ್ತೆ. ರೈಟ್, ಓಕೆ. ರೋಶ್ನಿ ಅವರೇ, ಒಂದ್ ನಿಮಿಷ. ರೋಶ್ನಿ ಅವರೇ. ಹಾ ಸರ್, ಒಂದು ಹೊಸ ಕಾಯಿಲೆ ಅನ್ನೋದು ಬಂದಾಗ, ವ್ಯಾಕ್ಸಿನೇಷನ್ ಅದಕ್ಕೆ ಬಂದಾಗ ಒಂದು ಹೆಸಿಟೆನ್ಸಿ ಅನ್ನೋದೇನಿದೆ ಅದು ಇಟ್ಸ್ ಕಾಮನ್. ಅದಕ್ಕೆ ಪೇರೆಂಟ್ಸ್ಗೆ ಆಗ್ಬೋದು, ಒಂದು ಚಿಕ್ಕ ಮಕ್ಳಿಗಾಗ್ಬೋದು ಅಥವಾ ದೊಡ್ಡವ್ರಿಗಾಗ್ಬೋದು. ಬಟ್ ಐ ಥಿಂಕ್ ವಿ ಆರ್ ಪಾಸ್ಟ್ ದಟ್ ಸ್ಟೇಜ್ ನೌ. ಆಸ್ ಅ ಪೇರೆಂಟ್, ನನಗೆ ಶಾಲೆ ಆವರಣದಲ್ಲಿ ನನ್ನ ಮಗಳಿಗೆ, ನನಗೊಂದು ಚಿಕ್ಕ ಮಗಳು 7 ವರ್ಷದ ಮಗಳಿದ್ದಾಳೆ, ಅವಳಿಗೆ ವ್ಯಾಕ್ಸಿನೇಷನ್ ಕೊಡ್ಸೋಕ್ಕೆ ನನಗೇನು ಅಭ್ಯಂತರ ಇಲ್ಲ, ಪ್ರೊವೈಡೆಡ್ ಡಾಕ್ಟರ್ ಹೇಳ್ದ ಹಾಗೆ ಒಂದು ಆಂಬ್ಯುಲೆನ್ಸ್ ಇರಬೇಕು, ಒಬ್ಬರು ವೈದ್ಯರು ಇರಬೇಕು, ಅಂದ್ರೆ ಪೀಡಿಯಾಟ್ರಿಷಿಯನ್ ಇರಬೇಕು, ಸಪೋರ್ಟ್ ಸ್ಟಾಫ್ ಇರಬೇಕು. ಏನೋ ಒಂದು ಎಮರ್ಜೆನ್ಸಿನಲ್ಲಿ ಅವ್ರಿಗೆ ತಕ್ಕಂತೆ ಅದನ್ನ ಹ್ಯಾಂಡಲ್ ಮಾಡೋ ಒಂದು ಕೇಪಬಿಲಿಟಿ ಇದೆ ಅಂತ ಅವ್ರು ನಮಗೆ ಪ್ರೂವ್ ಮಾಡಿದ್ರೆ ಖಂಡಿತ ದರ್ ಇಸ್ ನೋ ಅಬ್ಜೆಕ್ಷನ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಐ ಥಿಂಕ್ ಅವರು ನಮ್ಮ ಪೋಷಕರಿಗೆ ಒಂದು ಆಪ್ಷನ್ ನ ಕೊಡ್ಬೇಕಾಗತ್ತೆ. ಈಗ ಎಲ್ಲಾ ಮಕ್ಕಳಿಗೂ ಆರೋಗ್ಯ ಚೆನ್ನಾಗೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವ್ರಿಗೆ ಒಂದು ಸಿಗ್ನಿಫಿಕೆಂಟ್ ಮೆಡಿಕಲ್ ಹಿಸ್ಟ್ರಿ ಇರುತ್ತೆ. ಸೊ ಅಂಥ ಮಕ್ಕಳ ಸಿಗ್ನಿಫಿಕೆಂಟ್ ಮೆಡಿಕಲ್ ಹಿಸ್ಟ್ರಿ ಇರುವಂತಹ ಮಕ್ಕಳ ಪೋಷಕರಿಗೆ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗಿ ನಾನು ಲಸಿಕೆ ಹಾಕ್ಸದ ಅನ್ನೋ ಅದು ಸೇಫಾ ಅನ್ನೋ ಒಂದು ಆತಂಕ ಇರೋದು ಸಹಜ. ನನ್ನ ಫ್ಯಾಮಿಲಿ ಪೀಡಿಯಾಟ್ರಿಷಿಯನ್ ಹುಟ್ಟದಾಗಿಂದ ನನ್ನ ಮಗನನ್ನ ನೋಡಿದ್ದಾರೆ. ಅವರಿಗೆ ಗೊತ್ತು, ಏನೋ ಒಂದು ಅನ್ಫಾರ್ಚುನೇಟ್ ಇವೆಂಟ್, ಏನೋ ಒಂದು ರಿಯಾಕ್ಷನ್ ಆಗಿದ್ದಲ್ಲಿ ಹ್ಯಾಂಡಲ್ ಮಾಡಕ್ಕೆ ಅವ್ರಿಗೆ ಪ್ರೀ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಮ್ಯಾಂಡೇಟ್ ಮಾಡ್ದಲೆ ಶಾಲೆನಲ್ಲೇ ಕೊಡಿಸ್ಬೇಕು ಅಂತ ನೀವು ದಯವಿಟ್ಟು ಮ್ಯಾಂಡೇಟ್ ಮಾಡಬೇಡಿ. ಆ ಆಪ್ಷನ್ ನ ನೀವು ಪೇರೆಂಟ್ಸ್ ಬಿಡಿ. ನಮಗೆ ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಮಗಿಂತ ಚೆನ್ನಾಗಿ ತಿಳ್ಕೊಂಡವ್ರು ಯಾರು ಇಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳ ಆರೋಗ್ಯ ಸರಿ ಇದೆ, ಏನು ಸಿಗ್ನಿಫಿಕೆಂಟ್ ಮೆಡಿಕಲ್ ಹಿಸ್ಟ್ರಿ ಇಲ್ಲ ಅಂದಲ್ಲಿ ನಾವು ಶಾಲೆ ಆವರಣಕ್ಕೆ ಕರ್ಕೊಂಡ್ ಬರ್ತೀವಿ, ನಮಗೂ ಕೂಡ ಕನ್ವೀನಿಯಂಟೇ ಅದು. ಬಟ್
ಏನಾದ್ರು ಸಿಗ್ನಿಫಿಕೆಂಟ್ ಮೆಡಿಕಲ್ ಹಿಸ್ಟ್ರಿ ಇದ್ದ ಮಕ್ಕಳಿಗೆ ದಯವಿಟ್ಟು ನೀವು ಆಪ್ಷನ್ ನ ಕೊಡಬೇಕಾಗತ್ತೆ. ನೀವು ಯಾರ ಜೊತೆ ಸೇಫ್ ಆಗಿ ಫೀಲ್ ಮಾಡ್ತಿರೋ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರು, ಅವ್ರ ಹತ್ರ ಕರ್ಕೊಂಡು ಹೋಗಿ ಅನ್ನೋ ಆಪ್ಷನ್ ನೀವು ಕೊಡ್ಬೇಕಾಗತ್ತೆ. ರೈಟ್, ವೆಲ್ ಸೆಡ್. ಡಾಕ್ಟರ್ ರವಿ ಅವರೇ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಮುಂಚೆ ನೀವು ಹೇಳ್ತಿದ್ರಿ, ಅದನ್ನೇ ದೀಪಾ ಅವರು ಕೂಡ ಹೇಳಿದ್ದಾರೆ, ಬಹಳ ಕಡಿಮೆ ಅವಧಿಯಲ್ಲಿ ಲಸಿಕೆಗೆ ಅನುಮತಿ ಕೊಟ್ಟಿರುವಂಥದ್ದು ಇದೇ ಒಂದು ಆತಂಕಕ್ಕೆ ಕಾರಣ. ಈಗ ಎಷ್ಟು ಮಾಹಿತಿ ನಾವು ಪೋಷಕರಿಗೆ ಕೊಡ್ತೀವಿ ಅಷ್ಟು ವಿಶ್ವಾಸ ಮೂಡಿಸುವಂಥ ಸಾಧ್ಯತೆ ಇರುತ್ತೆ. ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ನೀವೇನು ಹೇಳಕ್ಕೆ ಬಯಸ್ತೀರಿ? ಒಂದು, ಈ ಪೀಡಿಯಾಟ್ರಿಷಿಯನ್ ಮತ್ತು ಫ್ಯಾಮಿಲಿ ಮತ್ತು ಆ ಒಂದು ಸಂಬಂಧ ಇದ್ದಾಗ ವಿಶ್ವಾಸ ಬೆಳೆಯೋದು ಕೂಡ ಹೆಚ್ಚು. ನೀವು ನಿಮ್ಮ ಪೇಷಂಟ್ಗೆ, ನಿಮ್ಮ ರೆಗ್ಯುಲರ್ ಪೇಷಂಟ್ಸಿಗೆ ತಗೊಳ್ಳಿ ಲಸಿಕೆ ಪರವಾಗಿಲ್ಲ ಅಂದರೆ ಅವ್ರು ನಿಮ್ಮ ಮಾತು ನಂಬ್ತಾರೆ. ಸಡನ್ನಾಗಿ ಹೋಗಿ ಸ್ಕೂಲಲ್ಲಿ ತೊಗೊಂಡ್ಬಿಡಿ ಅಂದರೆ ನಂಬೋದು ಕಷ್ಟನೇ. ಅದು ಬೇರೆ ಇಲ್ಲಿ ಲಿಮಿಟೆಡ್ ಇನ್ಫಾರ್ಮೇಷನ್ ಆಕ್ಸೆಸ್ ಇರುವಂಥದ್ದು. ಸೊ ಇದೆಲ್ಲ ಸೇರಿಸಿ ಡಾಕ್ಟರ್ ರವಿ, ನಿಮ್ಮ ಒಂದು ಅಡ್ವೈಸ್ ಏನು? ಒಂದು, ಕೆಲವು ಲಸಿಕೆಗಳು ಈ ತರ ರೀಸೆಂಟ್ ಆಗಿದೆಲ್ಲ ಪಾಸ್ಟ್ ಮೇಬಿ 25-30 years ಇಂದ ನಾವು ಕ್ಲಿನಿಕಲ್ ಟ್ರಯಲ್ಸ್ phase 1, phase 2, phase 3, phase 4 ಅಂತ ಮಾಡಿದೀವಿ. ಬಟ್ ಒಂದು ಲಸಿಕೆ ನಾವು ಇಷ್ಟು ವರ್ಷಗಳಿಂದ ಕೊಡ್ತಾ ಇರೋದು DPT ಲಸಿಕೆ. ಆ DPT ಲಸಿಕೆಗೆ ಯಾವ ಕ್ಲಿನಿಕಲ್ ಟ್ರಯಲ್ಸ್ ಸರಿಯಾಗಿ ಆಗ್ಲಿಲ್ಲ, ಆದ್ರೂ ನಾವು ವರ್ಷಗಟ್ಟಲೆಯಿಂದ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಇವಾಗ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ಬೇಕು. ರಿಸ್ಕ್ ಆಫ್ ದಿ ಡಿಸೀಸ್ ಇಟ್ಸೆಲ್ಫ್, ಕಾಶಿ ಹೇಳಿದ ತರ ಮಿಸ್ಸಿ ಅಂತ ಬರುತ್ತೆ. ಸುಮಾರು ಮಕ್ಕಳಿಗೆ ನಾವು ಮಿಸ್ಸಿ ನೋಡಿದೀವಿ. ಕೋವಿಡ್ ಡಿಸೀಸ್ ಇಂದ ಪ್ರಾಬ್ಲಮ್ಸ್ ಕಮ್ಮಿ, ಮಿಸ್ಸಿ ಇಂದ ಪ್ರಾಬ್ಲಮ್ಸ್ ಜಾಸ್ತಿ. ಹಾಗಾಗಿ ರಿಸ್ಕ್ ಬೆನಿಫಿಟ್ ರೇಷಿಯೋನಲ್ಲಿ ವ್ಯಾಕ್ಸಿನ್ ಕೊಡೋದ್ರಲ್ಲಿ ರಿಸ್ಕ್ ಇಸ್ ಮಚ್ ಲೆಸ್ ದೆನ್ ದಿ ಡಿಸೀಸ್ ಪ್ರೋಸೆಸ್ ಇಟ್ ಸೆಲ್ಫ್, ನಂಬರ್ 1. ನಂಬರ್ 2, ಯಾವ ಪೀಡಿಯಾಟ್ರಿಕ್ ವ್ಯಾಕ್ಸಿನ್ ನಾವು ಸ್ಪೆಸಿಫಿಕ್ ಪ್ರಿಕಾಷನ್ಸ್ ತಗೊಳ್ದೆ ಕೊಡೋಕ್ ಆಗಲ್ಲ. ಸೊ ಮೇಡಮ್ ಹೇಳಿದ ತರ ಆಂಬ್ಯುಲೆನ್ಸ್ ಮಾತ್ರ ಇಲ್ಲ, ದಿಸ್ ಇಸ್ ಡನ್ ಇನ್ ಅ ಹಾಸ್ಪಿಟಲ್ ಸೆಟ್ಟಿಂಗ್ ಆರ್ ಅಟ್ ಲೀಸ್ಟ್ ಸೆಟ್ಟಿಂಗ್ ಇರೋದು. ರಿಯಾಕ್ಷನ್ಸ್ ಇತ್ತು ಅಂದ್ರೆ ಅದನ್ನ ತಗೊಳ್ಳೋದಿಗೆ ಸರಿಯಾಗಿರ್ಬೇಕು. ದ ಚೈಲ್ಡ್ ಹ್ಯಾಸ್ ಟು ಬಿ ಸ್ಕ್ರೀನ್. ನಾವು ಯಾವ ವ್ಯಾಕ್ಸಿನ್ ಕೊಡೋದಕ್ಕೆ ಮುಂಚೆನೂ ಸ್ಕ್ರೀನ್ ಮಾಡ್ತೀವಿ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟೆ ಕೊಡೋದು. ಕೊಟ್ಟಿದ ನಂತರ ನಮ್ಮ ವ್ಯಾಕ್ಸಿನ್ಸ್ ಯಾರು ಕೊಡ್ತಾರೋ ದೇ ಆರ್ ಟ್ರೈನ್. ಯಾವ್ದು ರಿಯಾಕ್ಷನ್ ಆಗತ್ತೆ, ಆ ರಿಯಾಕ್ಷನ್ಗೆ ಹೆಂಗ್ ಸರಿ ಮಾಡಬೇಕು, ಯಾವ ಫೆಸಿಲಿಟೀಸ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡೇ ಕೊಡೋದು. ಹಾಗಾಗಿ ವ್ಯಾಕ್ಸಿನ್ ಕೊಡೋದ್ರಲ್ಲಿ ಆ ರಿಸ್ಕ್ ಏನು ಇಲ್ಲ. ಬಟ್ ಇದು ಅಫ್ಕೋರ್ಸ್ ಕೋವ್ಯಾಕ್ಸಿನ್ ಇದೆಲ್ಲ ಇಟ್ ಇಸ್ ದ ಪ್ಯಾಂಡಮಿಕ್ ಇಂದ ನಾವು ಫುಲ್ ಆಗಿ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಅವ್ರ ವ್ಯಾಕ್ಸಿನ್ ಹೊರಗೆ ಬರ್ಬೇಕು, ಇಟ್ ಟೇಕ್ ಸೆವರಲ್ ಇಯರ್ಸ್. ಅಷ್ಟುವರೆಗೆ ನಾವು ಪಾಪ್ಯುಲೇಷನ್ ಹ್ಯಾವ್ ಬೀನ್ ಡೆಸಿಮೇಟೆಡ್. ಹಾಗಾಗಿ ಇದಕ್ಕೋಸ್ಕರ ಇದು ಎಮರ್ಜೆನ್ಸಿ ಕ್ಲಿಯರೆನ್ಸ್ ಆಗಿದೆ. But even then, the trials, a lot of precautions have been taken and trials have been conducted in a very systematic and scientific manner. So risk is very, very small compared to the benefits. ಓಕೆ, ಮಿಸ್ಸಿ ಅಂದರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗದೇ ಇರೋರಿಗೆ ಇದು ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್, ಬಹು ಅಂಗಾಂಗ ಉರಿಯೂತದ ಸಮಸ್ಯೆ. ಮಕ್ಕಳಲ್ಲಿ ಕೋವಿಡ್ ಬಂದು ಹೋಗಿ 3-4 ವಾರ ಆದಮೇಲೆ ಸಂಭವಿಸುವಂಥ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆಗಳಿವು. ಇನ್ ಎನಿ ಕೇಸ್, ನಾನು ರೇಣುಕಾ ಅವ್ರ ಹತ್ರ ಮತ್ತು ಪ್ರಶಾಂತಿ ಅವ್ರ ಹತ್ರನೂ ಕೂಡ ಮಾತಾಡಬೇಕು. ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನನ್ನದೊಂದು ಪ್ರಶ್ನೆ ನಾನು ಡಾಕ್ಟರ್ ಕಾಶಿ ಕೇಳ್ತೀನಿ. ಈಗ ಹಿರಿಯರಲ್ಲಿ ಡಾಕ್ಟರ್ ಕಾಶಿ ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಇದ್ದರೆ ಇಮಿಡಿಯೇಟಾಗಿ ನೀವು ವ್ಯಾಕ್ಸಿನ್ ತೊಗೊಳ್ಳಿ, ಆನ್ ಪ್ರಯಾರಿಟಿ ತೊಗೊಳ್ಳಿ ಅಂತ ಹೇಳಿದ್ರು. ಮಕ್ಕಳಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ? ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅವ್ರು ಲಸಿಕೆ ಪಡ್ಕೋಬೋದಾ? ಇದು ಒಂದು ವೆರಿ ಕಾಮನ್ ಪ್ರಶ್ನೆ ಪೋಷಕರಲ್ಲಿ. ಎಸ್ ನಿಖಿಲ್, ಇವಾಗ ಮಕ್ಕಳಿಗೂ ಡಯಾಬಿಟೀಸ್ ಬರುತ್ತೆ, ಮಕ್ಕಳಿಗೂ ಆಸ್ತಮಾ ಇರುತ್ತೆ, ಮಕ್ಕಳಿಗೂ ಹಾರ್ಟ್ ಡಿಸೀಸಸ್ ಇರುತ್ತೆ. ಇಂಥ ಮಕ್ಕಳಿಗೆ ವ್ಯಾಕ್ಸಿನ್ದು ಅವಶ್ಯಕತೆ ಇನ್ನೂ ಜಾಸ್ತಿ ಕಂಪೇರ್ಡ್ ಟು ಅ ನಾರ್ಮಲ್ ಚೈಲ್ಡ್. ಸೊ ಹಾಗೆ ನಾವು ಅಡಲ್ಟ್ಸ್ನಲ್ಲಿ ಪ್ರಯಾರಿಟೈಸ್ ಮಾಡಿದ್ರು ಅದೇ ಥರ ಮಕ್ಕಳಲ್ಲೂ ಪ್ರಯಾರಿಟೈಸ್ ಮಾಡೋದು ಪ್ಲ್ಯಾನ್ ಇದೆ. ಅಂದರೆ ಮೊದಲು 10ರಿಂದ 17 ವರ್ಷ ಮಕ್ಕಳು ವಿತ್ ಹೈ ರಿಸ್ಕ್ ಕಂಡೀಷನ್ಸ್ಗೆ ವ್ಯಾಕ್ಸಿನ್ಸ್ ಕೊಡ್ತಾರೆ. ಆ್ಯಂಡ್ ಅದೇ ಥರ ಏಜ್ ಡಿಎಸ್ಕಲೇಷನ್ ಮಾಡಿ ಆಮೇಲೆ ನಾರ್ಮಲ್ ಮಕ್ಕಳಿಗೆ ಬರೋದು. ಆ ಥರ ಪ್ರಾಬಬ್ಲಿ ಪ್ಲ್ಯಾನ್ ಇದೆ. ಗೌರ್ಮೆಂಟ್ ಇವಾಗವರೆಗೂ ಏನೂ ರಿವೀಲ್ ಮಾಡಿಲ್ಲ ಆ್ಯಸ್ ಟು ಹೌ ದೇ ಆರ್ ಗೋಯಿಂಗ್ ಟು ಗೋ ಅಬೌಟ್ ಇಟ್. ಅವರು ಮಕ್ಕಳಿಗೆ ತಜ್ಞರಿಗೆ ಬಿಡ್ತಾರೋ ವ್ಯಾಕ್ಸಿನ್ ಕೊಡೋಕ್ಕೆ ಅಥವಾ ಬರೀ ಗೌರ್ಮೆಂಟ್ ಸೆಟಪ್, ಸ್ಕೂಲ್ ಸೆಟಪ್ಸ್ ಇರುತ್ತೋ ಗೊತ್ತಿಲ್ಲ. ಬಟ್ ಈ ಪ್ರಶ್ನೆಯಲ್ಲಿ ಒಂದು ನಾನು ಎಂಫಸೈಸ್ ಮಾಡಬೇಕು. ಇವರು ಹೇಳಿದ್ರು ಈ ಥರ ಇದು ಇಟ್ಸ್ ಅ ಕ್ವೆಶ್ಚನ್ ಆಫ್ ಟ್ರಸ್ಟ್. ಸಿ, ಮಕ್ಕಳು ಪೀಡಿಯಾಟ್ರಿಷನ್ಸು ಆಮೇಲೆ ಪೇಷಂಟ್ಸ್ನ ಇರೋ ಟ್ರಸ್ಟು ಬೇರೆ ಯಾವ ಸ್ಪೆಷಲಿಟಿನಲ್ಲೂ ಅವ್ರ ಪೇಷಂಟ್ಸ್ ಜೊತೆಲಿ ಇರಲ್ಲ. ಆ್ಯಂಡ್ ಈ ಟ್ರಸ್ಟ್ ಇಸ್ ನಾಟ್ 1 ಜನರೇಷನ್, ಅದು 2 ಅಥವಾ 3 ಜನರೇಷನ್ಸಿಂದ ಆ ಟ್ರಸ್ಟ್ ಬಂದಿದೆ ಅದು. ಸೊ ಆ ದೃಷ್ಟಿಯಿಂದ ನನ್ನ ಪ್ರಕಾರ ಅಫ್ಕೋರ್ಸ್ ಸ್ಕೂಲ್ ಪ್ರೋಗ್ರಾಮ್ ಬಿಟ್ಟು
ಇಂಡಿವಿಜುವಲ್ ಪೀಡಿಯಾಟ್ರಿಷನ್ಸ್ ವಿತ್ ಪ್ರಾಪರ್ ಟ್ರೈನಿಂಗ್ ಆ್ಯಂಡ್ ಪ್ರಿಕಾಷನ್ಸ್ ಈ ಇಮ್ಯುನೇಷನ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಪರ್ಮಿಷನ್ ಇರಲೇಬೇಕು. ಆವಾಗ ದ ಸಕ್ಸಸ್ ವಿಲ್ ಬಿ ಟೋಟಲ್. ದಿಸ್ ಇಸ್ ವಾಟ್ ಐ ಫೀಲ್. ಅಲ್ಲ, ಈಗ ಡಾಕ್ಟರ್ ಕಾಶಿ 16 ಮತ್ತು 17 ಆ ಏಜಲ್ಲಿ ಇರೋರನ್ನ ಮೊದಲು ಟಾರ್ಗೆಟ್ ಗ್ರೂಪ್ ಆಗಿ ನೋಡ್ತೀವಿ. ಆ್ಯಂಡ್ ಕಿಡ್ಸ್ ವಿತ್ ಕೋಮಾರ್ಬಿಡಿಟೀಸ್ಗೆ ಪ್ರಯಾರಿಟಿ ಕೊಡ್ತೀವಿ. ಈ ರೀತಿಯ ಒಂದಷ್ಟು ಮಾತುಗಳು ನಮಗೆ ಕೇಳಿ ಬಂದಿರುವಂಥದ್ದು, ಅಧಿಕೃತವಾಗಲ್ಲ. ಬಟ್ ಇಸ್ ದಿಸ್ ದ ರೈಟ್ ಅಪ್ರೋಚ್ ಅಂತ? ಡೆಫಿನೆಟ್ಲಿ ಯಾವಾಗ ವ್ಯಾಕ್ಸಿನ್ಸ್ದು ಸಪ್ಲೈ ಲಿಮಿಟೆಡ್ ಇದೆಯೋ ಪ್ರಯಾರಿಟೈಸ್ ಮಾಡಲೇಬೇಕು. ಹಾಗೆ ದೊಡ್ಡವ್ರಿಗೆ ಪ್ರಯಾರಿಟೈಸ್ ಮಾಡೋದು, ದೇ ಫಸ್ಟ್ ಗೇವ್ ಅಬೌವ್ 65 ವರ್ಷಕ್ಕಿಂತ ಹೆಚ್ಚಿರೋ ಜನಕ್ಕೆ ಕೊಟ್ಟರು. ಆಮೇಲೆ 50 ವಿತ್ ಆ್ಯಂಡ್ ಕೋಮಾರ್ಬಿಡಿಟೀಸ್ ಇರೋರು. ಅದೇ ಥರ ಮಕ್ಕಳಲ್ಲೂ ದೇ ವಿಲ್ ಹ್ಯಾವ್ ಟು ಡೂಪ್ಲಿಕೇಟ್. ಬಿಕಾಸ್ ಇವತ್ತು ನಮಗೆ ಯಥೇಚ್ಛವಾಗಿ ವ್ಯಾಕ್ಸಿನ್ ಸಪ್ಲೈ ಇಲ್ಲ. ದೇರ್ ಈಸ್ ಸ್ಟಿಲ್ ಅ ಶಾರ್ಟೇಜ್ ಆಫ್ ವ್ಯಾಕ್ಸಿನ್. ಸೊ ಪ್ರಯಾರಿಟೈಸ್ ಮಾಡಬೇಕು. ಆ್ಯಂಡ್ ಹಾಗೆ ಅಡಲ್ಟ್ಸ್ನಲ್ಲಿ ಮಾಡಿದ್ರೆ ಪ್ರಾಬ್ಲಿ ಅದೇ ಥರ ಮಕ್ಕಳಲ್ಲೂ ಮಾಡ್ತಾರೆ. ದಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್. ಓಕೆ, ಪ್ರಶಾಂತಿ ಅವರೇ, ನೀವು ಸ್ಕೂಲಲ್ಲಿ ಕೊಡಿಸೋದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ನಿಮ್ಮ ಮಗು ಹೋಗೋ ಸ್ಕೂಲ್ನಲ್ಲಿ ಲಸಿಕೆ ಅಭಿಯಾನ ಮಾಡಿದ್ರೆ ನಿಮ್ಮ ಮಗುಗೆ ಅಲ್ಲಿ ಲಸಿಕೆ ಕೊಡಿಸೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಅದೇ ಈಗ ವೈದ್ಯರು ತಿಳಿಸಿದ ಹಾಗೆ ಅಲ್ಲಿ ಬೇಕಾದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಇಟ್ಟುಕೊಂಡು ಶಾಲೆಯಲ್ಲಿ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಅಲ್ಲಿ ತುಂಬ ಮಕ್ಕಳಿಗೆ ಒಂದೇ ಸಲಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗೋದ್ರಿಂದ ಅದು ಆದಷ್ಟು ಬೇಗ ಎಲ್ಲರಿಗೂ ತಲುಪ್ಬೋದು ಅನ್ನುವಂಥ ಒಂದು ಮಗುವಿನ ತಾಯಿಯಾಗಿ ನನಗೆ ಸಹ ಆತಂಕ ಇದೆ. ಅಂದರೆ ಅದರ ದುಷ್ಪರಿಣಾಮಗಳು ಏನಾದರೂ ಇರ್ತವ ಅನ್ನುವ ಬಗ್ಗೆ. ಆದರೆ ಮತ್ತೆ ಒಂದೆರಡು ಅದು ಎಷ್ಟು ಸಮಯದವರೆಗೆ ನಾವು ಅದನ್ನು ಈಗ 1 ಡೋಸೇಜ್ 2 ಡೋಸೇಜ್ ಅಥವಾ ಮತ್ತೆ ಅದು ಸಮಸ್ಯೆಗಳು ಉಂಟು ಮಾಡ್ತವ, ಈ ರೀತಿಯಾಗಿ ಒಂದು ಗೊಂದಲಗಳು ಕೂಡ ಇವೆ. ರೇಣುಕಾರೆ, ನಿಮ್ಮ ಆಲೋಚನೆ ಯಾವ ರೀತಿ? ನಿಮ್ಮ ಅಭಿಪ್ರಾಯ, ಪ್ರಶ್ನೆಗಳು ಹೇಗಿದೆ? ಸರ್ 1ರಿಂದ 5ರವರೆಗೆ ಭೌತಿಕ ತರಗತಿಗಳನ್ನು ಆರಂಭಿಸುತ್ತಿರುವುದು ಸರ್ಕಾರದ ಒಂದು ಕ್ರಮ ಸ್ವಾಗತಾರ್ಹವಾಗಿದೆ. ಆದರೆ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಶಾಲೆ ತೆರೀಲೇಬೇಕು ಸರ್. ಹಾಗಾಗಿ ನಾನು ಹೇಳೋದೇನೆಂದರೆ ಲಸಿಕೆ ಶಾಲೆಯಲ್ಲೇ ಹಾಕಿದ್ರೆ ತುಂಬ ಅನುಕೂಲ. ಯಾಕೆ ಅಂದರೆ ಸರ್, ನಾವು ಈಗಾಗಲೇ ನೋಡಿದ್ದೇವೆ, ಪೇರೆಂಟ್ಸ್ಗೆ ಆಗಲಿ ಲಸಿಕೆ ಹಾಕೋ ಸಮಯದಲ್ಲಿ ತುಂಬ ಅಲೆದಾಟಗಳಾಗಿದೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೇಳಿ. ಆಗ ಕೆಲವ್ರಿಗೆ ಬೇಸತ್ತು, ಮುಂದೆ ಹಾಕ್ಸೋಣ ಅಂತೇಳಿ ಅದು ತುಂಬ ಟೈಮ್ ತೊಗೊಂಡ್ಬಿಡ್ತು. ಹಾಗಾಗಿ ನಾನು ಹೇಳೋದೇನೆ, ಶಾಲೆಯಲ್ಲೇ ಹಾಕ್ಸಿದ್ರೆ ಎಲ್ಲ ಮಕ್ಕಳಿಗೂ ಅದು ತಲುಪುತ್ತೆ ಸರ್. ಎಲ್ಲ ಮಕ್ಕಳಿಗೂ ಒಂದೇ ಕಡೆ ಲಸಿಕೆ ಹಾಕಿದಾಗುತ್ತೆ. ಬಟ್ ಪೇರೆಂಟ್ಸು ಕೂಡ ಏನೋ ಭಯಪಡೋ ಅಗತ್ಯ ಇಲ್ಲ ಸರ್ ಈಗ. ಯಾಕೆಂದರೆ ಈಗಾಗಲೇ ನಾವು 100 ಕೋಟಿಯಷ್ಟು ಲಸಿಕೆಯನ್ನು ಸರ್ಕಾರ ಹಾಕಿದೆ ಸರ್ ಈಗಾಗಲೇ. ಹಾಗಾಗಿ ಪೇರೆಂಟ್ಸು ಕೂಡ ಏನೋ ಆತಂಕ ಪಡೋ ಅಗತ್ಯ ಇಲ್ಲ. ಬಟ್ ಮಕ್ಕಳನ್ನ ಸ್ವಲ್ಪ ಕೋವಿಡ್ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಅರಿವು ಮೂಡಿಸಿ ಅವ್ರನ್ನ ಒಂದು ಶಿಸ್ತಿನ ರೀತಿಯಲ್ಲಿ ಕಾಪಾಡಿಕೊಂಡ್ರೆ ಒಂದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಹಾಕ್ಬೇಕಾದ್ರೆ ಇಲ್ಲಿ ನೀವು ಪೋಷಕರ ಅಭಿಪ್ರಾಯಗಳನ್ನ, ಅವ್ರ ಆತಂಕಗಳನ್ನ ಕೇಳಿದ್ದೀರಿ, ಡಾಕ್ಟರ್ಗಳು ಕೊಡ್ತಿರುವಂಥ ಸಲಹೆಯನ್ನು ನೀವು ಕೇಳಿದ್ದೀರಿ. ಅಂದರೆ ನನ್ನ ಪ್ರಶ್ನೆ, ಪ್ರಾಕ್ಟಿಕಲಿ ಇದು ಸಾಧ್ಯನಾ? ಪ್ರತಿಯೊಂದು ಶಾಲೆನಲ್ಲೂ ಪೀಡಿಯಾಟ್ರಿಷನ್ಗಳಿದ್ದು ಅಲ್ಲಿ ಬೇಕಾದಂಥ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿ ಇದು ಸಾಧ್ಯನಾ? ಯಾಕಂದರೆ ನಮ್ಮ ಡಾಕ್ಟರ್ ಟು ಪೇಷಂಟ್ ರೇಷಿಯೋ ಅದ್ರ ಬಗ್ಗೆ ನಾವು ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಮತ್ತೊಂದಷ್ಟು ಆತಂಕಕ್ಕೆ ದಾರಿ ಅದು. ಹಾಗಾಗಿ ಕೇಳ್ತೀನಿ. ಈಗ ನಾನು ಆ್ಯಸ್ ಎನ್ ಎಜುಕೇಷನ್ ಎಕ್ಸ್ಪರ್ಟು ಕೆಲವೆಲ್ಲ ನಿರ್ಧಾರಗಳು ತೊಗೊಳೋದು ನಂಗೆ ಸುಲಭ. ಯಾಕೆಂದರೆ ಈ ಡಾಕ್ಟರ್ಸ್ ಅಥವಾ ಪೀಡಿಯಾಟ್ರಿಷಿಯನ್ಸ್ ಅವರ ಡೊಮೇನ್ ಒಳಗಡೆ ನಾನು ಎಷ್ಟು ಮಟ್ಟಿಗೆ ಅಡ್ವೈಸ್ ಮಾಡ್ಬೋದು ಅನ್ನೋದು ಖಂಡಿತ ನಾನು ಐ ಆಮ್ ಲಿಟಲ್ ಕನ್ಸರ್ನ್ಡ್ ಅಬೌಟ್ ದ್ಯಾಟ್. ಏಕೆಂದರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಒಬ್ಬರು ಕ್ವಾಲಿಫೈಡ್ ಡಾಕ್ಟರ್ ಇರಬೇಕು, ಆಮೇಲೆ ಟ್ರೈನ್ಡ್ ನರ್ಸ್ಗಳಿರಬೇಕು ಈ ಇಂಜೆಕ್ಷನ್ನ ಡೆಲಿವರ್ ಮಾಡೋಕ್ಕೆ. ಇದು ನಾನು ಅಂದ್ಕೊಂಡಿದ್ದೆ. ಬಟ್ ಪೀಡಿಯಾಟ್ರಿಷಿಯನ್ಸ್ ಏನು ಹೇಳ್ತಾರೆ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಾಗ ಮಕ್ಕಳು ತಜ್ಞರು ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಯಾವಾಗ ನಾವು ಬೇರೆ ಜಂತುಹುಳು ಕಾರ್ಯಕ್ರಮಗಳಾಗಲಿ ಇನ್ನೊಂದು ಮಾಡ್ತಿದ್ವಿ, ಯೂಶ್ವಲಾಗಿ ಒಬ್ಬರು ಡಾಕ್ಟರ್ ನಮ್ಮ ಲೋಕಲ್ PHC ಸೆಂಟ್ರಿಂದ ಬಂದುಬಿಟ್ಟು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತಿದ್ರು. ಸೊ ಈ ಮೊಡಾಲಿಟೀಸ್ನ ಯಾವ ಥರ ಅವ್ರು ಸೆಟ್ರೇಟ್ ಮಾಡ್ತಾರೆ, ಸ್ಪೆಸಿಫಿಕ್ಕಾಗಿ ಒಬ್ಬರು ಪೀಡಿಯಾಟ್ರಿಷಿಯನ್ ಇರಲೇಬೇಕಾ, ಆಮೇಲೆ ಏನು ಸ್ಲಾಟಿಂಗು. ಏಕೆಂದರೆ ಫೈನಲಿ ಇಷ್ಟು ಜನ ಮಕ್ಕಳು, ಈಗ ಆವ್ರೇಜ್ ಆಗಿ ಒಂದು ಸಣ್ಣ ಶಾಲೆ ಅಂದರೂ ಕೂಡ 300ರಿಂದ 400 ಜನ ಮಕ್ಕಳು ಇರ್ತಾರೆ. ಈ ಥರ ಇದ್ದಾಗ ತುಂಬ ಇದು ಒಂದು ಹರಿಡ್ ಪ್ರೊಸೀಜರ್ ಥರ ಮಾಡೋಕ್ಕಾಗಲ್ಲ. ಸೊ ಹಾಗೆ ಕ್ಯಾನ್ ಯು ಸ್ಲಾಟ್ ಇಟ್ ಓವರ್ 2-3 ಡೇಸ್ ಅನ್ನೋದು ಒಂದು ಪ್ರಶ್ನೆ. ಸೊ ದ್ಯಾಟ್ ಮೋರ್ ನಂಬರ್ ಆಫ್ ಚಿಲ್ಡ್ರನ್ ಆರ್ ಕವರ್ಡ್. ಅಟ್ ದ ಸೇಮ್ ಟೈಮ್ ನಮ್ಮ ಪೀಡಿಯಾಟ್ರಿಷಿಯನ್ಸ್ ಇರಬೇಕಾ, ಆರ್ ವಿಲ್ ಅ ಕ್ವಾಲಿಫೈಡ್ ಡಾಕ್ಟರ್ ವಿತ್ ಟೆಕ್ನಿಷಿಯನ್ಸು ಡೆಲಿವರ್ ಮಾಡೋಕ್ಕಾಗತ್ತಾ? ಕೆಲವೆಲ್ಲ ಆಟೋಮ್ಯಾಟಿಕ್ಕಾಗಿ ನಾವು ಸೊಲ್ಯೂಷನ್ಸ್ ಹುಡುಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಕೇಸ್ ಆಯಿತು, ನಮ್ಮಲ್ಲಿ ಯೂಶ್ವಲಾಗಿ ಒಂದ್ಸಲ ಮಕ್ಕಳು ಬಂದರೆ ಗಾಡಿ ಸ್ಟ್ಯಾಂಡಿಂಗ್ ಇರುತ್ತೆ, ಸ್ಕೂಲ್ ಬಸ್ಗಳು ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಒಬ್ಬರನ್ನ ಕರ್ಕೊಂಡು ಹೋಗಬೇಕು ಅಥವಾ ಒಂದು ಮಿನಿ ವ್ಯಾನ್ ಅರೇಂಜ್ ಮಾಡಬೇಕು ಅಂದರೆ
ಖಂಡಿತ ತೊಂದರೆ ಆಗಲ್ಲ. ಇನ್ನೊಂದು ಈ ಆಯಗಳಾಗಲಿ ಅಥವಾ ನಮ್ಮಲ್ಲಿ ಡ್ರೈವರ್ಸು ಕ್ಲೀನರ್ಸು ನಮ್ಮಲ್ಲಿ ನಂಬರ್ ಆಫ್ ಪರ್ಸನಲ್ಗೆ ಏನು ಸಮಸ್ಯೆನೇ ಇಲ್ಲ. ಹ್ಯೂಮನ್ ರಿಸೋರ್ಸ್ ತೊಂದರೆ ಇಲ್ಲ ನಿಮಗೆ, ಆದರೆ ನಿಮಗೆ ಸ್ಕಿಲ್ಡ್ ರಿಸೋರ್ಸ್ ಬೇಕಲ್ಲ, ಅದನ್ನ ಅದ್ರ ಬಗ್ಗೆ ಒಂದು ಇನ್ಪುಟ್ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಈ ಥರ ಒಂದು ಡ್ರೈವ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನೂ ಸೇರಿಸ್ಕೊಂಡು ನಮಗೂ ಒಂದು ರೌಂಡ್ ಟ್ರೈನಿಂಗ್ ಮಾಡಿ ಈ ಥರ ಎಕ್ಸಿಜೆನ್ಸೀಸ್ ಆದಾಗ ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅದಕ್ಕೇನು ಉಪಾಯ, ಇದೊಂಚೂರು ಮಾಡಿದ್ರೆ ನನ್ನ ಪ್ರಕಾರ ಬಿಕಾಸ್ ವಿ ಹ್ಯಾವ್ ಬಿನ್ ಹ್ಯಾಂಡ್ಲಿಂಗ್ ಚಿಲ್ಡ್ರನ್ ಫಾರ್ ಸಚ್ ಅ ಲಾಂಗ್ ಟೈಮ್, ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಇನ್ಫ್ಯಾಕ್ಟ್ ಎಷ್ಟೊಂದು ಸಲ ಇಲ್ಲಿ ಅಲ್ಲಿಗೆ ಬರೋ ಡಾಕ್ಟರ್ ಅಥವಾ ಟೆಕ್ನಿಷಿಯನ್ನು ಅವ್ರಿಗೆ ಸ್ವಲ್ಪ ಸಂಕೋಚ ಆಗ್ಬೋದು ಮಕ್ಕಳಿಗೆ ಅವ್ರ ಜೊತೆ ಸಂಪರ್ಕ ಪಡೋಕ್ಕೆ. ಬಟ್ ಅವ್ರು ಟೀಚರ್ ಇದ್ದಾರೆ ಅಥವಾ ನಾವು ಇದೀವಿ ಅಂತ ಹೇಳಿದ್ರೆ ಖಂಡಿತ ಕೋಆಪರೇಟ್ ಮಾಡ್ತಾರೆ ಮಕ್ಕಳು. ಸೊ ಹಾಗೆ ಐ ಸಿ ಮೋರ್ ಅಡ್ವಾಂಟೇಜಸ್ ರಾದರ್ ದನ್ ಡಿಸ್ಅಡ್ವಾಂಟೇಜ್. ಓಕೆ, ಕೊನೆ ಮಾತು ಡಾಕ್ಟರ್ ಕಾಶಿ, ಸ್ಕೂಲ್ ಅವರಿಗೆ ಮತ್ತೆ ಪೋಷಕರಿಗೆ ನೀವು ಕೊಡುವಂತಹ ಒಂದು ಕ್ವಿಕ್ ಅಡ್ವೈಸ್. ನಿಖಿಲ್, ಮೈ ಅಡ್ವೈಸ್ ಇಸ್ ದಟ್ ಕೋವಿಡಿಂದ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮಕ್ಕಳಿಗೆ ವ್ಯಾಕ್ಸಿನ್ಸ್ ಕೊಡೋವರೆಗೂ ಹರ್ಡ್ ಇಮ್ಯುನಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಇರೋ ಕೋವಿಡ್ ವ್ಯಾಕ್ಸಿನ್ಸು ಬೇರೆ ವ್ಯಾಕ್ಸಿನ್ಸ್ ಥರ ಲಾಂಗ್ ಲೆಂದಿ ಸ್ಟಡೀಸ್ 2 ವರ್ಷ 3 ವರ್ಷ ಡೇಟಾ ಇಲ್ಲ ಸೇಫ್ಟಿದು. ಬಟ್ ಇರೋ ಡೇಟಾ ಎಸ್ಪೆಷಲಿ ಕೋವ್ಯಾಕ್ಸಿನ್ದು ಸೇಫ್ಟಿ ಡೇಟಾ ಚೆನ್ನಾಗಿದೆ. ಯಾವಾಗ ಅವಕಾಶ ಸಿಗತ್ತೋ ಎಲ್ಲ ಮಕ್ಕಳಿಗೂ ಅವ್ರ ತಂದೆ ತಾಯಿರು ವ್ಯಾಕ್ಸಿನ್ಸ್ ಕೊಡಿಸ್ಬೇಕು, ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಕೊಡಿಸ್ಬೇಕು. ರೈಟ್. ಥ್ಯಾಂಕ್ ಯು ಡಾಕ್ಟರ್ ಕಾಶಿ, ನಿಮ್ಮ ಟೈಮಿಗಾಗಿ. ರೇಣುಕಾ ಅವರೇ, ಪ್ರಶಾಂತಿ ಅವರೇ ಮತ್ತು ಇನ್ನೆಲ್ಲ ಪೋಷಕರಿಗೂ ಧನ್ಯವಾದ. ಥ್ಯಾಂಕ್ ಯು ಕಿರಣ್ ಅವರೇ ನಿಮ್ಮ ಸಮಯಕ್ಕಾಗಿ. 100 ಕೋಟಿ ಡೋಸ್ ಮುಗೀತು, ಆದರೆ ಇನ್ನೂ 100 ಕೋಟಿ ಸವಾಲುಗಳು ನಮ್ಮ ಮುಂದೆ ಇದೆ. ಇದನ್ನೆಲ್ಲರೂ ನಾವು ಒಟ್ಟಿಗೆ ಅದನ್ನು ಎದುರಿಸಿ ನಿಭಾಯಿಸಬೇಕಾಗಿದೆ. ಆಗಲೇ ಪರಿಸ್ಥಿತಿಯಲ್ಲಿ ನಿಜವಾದ ಸುಧಾರಣೆ, ಪರಿಸ್ಥಿತಿಗೆ ಒಂದು ಪರಿಹಾರ ಅಂತ ಸಿಗೋದು. ಯಾವ ರೀತಿ ನಾವು ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಯಾವ ರೀತಿ ಸರ್ಕಾರ ನಿಭಾಯಿಸುತ್ತೆ, ಕಾದ್ ನೋಡೋಣ. ನೀವು ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.